ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಆ, ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಕೇಂದ್ರೀಯ ಪ್ರವೃತ್ತಿ, ಸೆಂಟ್ರಲ್ ಟೆಂಡೆನ್ಸಿ ಆಸ್ ವೆಲ್ ಆಸ್ ರಿಗ್ರೆಷನ್ ಅನಾಲಿಸಿಸ್. ಕಳೆದ ತರಗತಿನಲ್ಲಿ ಟಿ ಟೆಸ್ಟು, ಕಾರ್ಲೇಷನ್ ಮೆಥಡು, ಸೊ ಕೇಂದ್ರೀಯ ಪ್ರವೃತ್ತಿ ಮಾಪಕಗಳು ಸಹ ಆಗಿತ್ತು. ಸೊ ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ನು, ಕೇಂದ್ರೀಯ ಪ್ರವೃತ್ತಿ ಮಾಪನ ಅಂತ ಅಂದರೆ ಏನು, ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ಸ್ನ ಜೊತೆಗೆ ರಿಗ್ರೆಷನ್ ಅನಾಲಿಸಿಸನ್ನು ನಾವು ಇವತ್ತು ಡಿಸ್ಕಸನ್ನು ಮಾಡೋಣ. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೇಕು ಅನ್ನೋದೇ ಆದರೆ, ರಿಸರ್ಚ್ ಡೆಫಿನೇಷನ್ ಅನ್ನೋದು ಹೇಗೆ ಬಹಳ ಪ್ರಮುಖವಾಗುತ್ತೆ, ಅದನ್ನ ಡೆಫಿನೇಷನ್ಸ್ ಅಲ್ಲಿ ನಾವು ಅದನ್ನ ಒಂದು ಮಾನದಂಡವಾಗಿ ನಾವು ತೆಗೆದುಕೊಂಡ್ರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಮನೋವಿಜ್ಞಾನದ ಅಥವಾ ಸೋಷಿಯಲ್ ಸೈನ್ಸ್ನ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನೋದು ನಾವು ತೆಗೆದುಕೊಂಡ್ರೆ, ಸಂಶೋಧನೆ ಅಂತಕ್ಕಂಥದ್ದು ಇಟ್ಸ್ ಒಂದು ಹೊಸ ಮಾಹಿತಿಯನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಅಭ್ಯಸಿಸುವಂಥದ್ದು. ಆ ವೈಜ್ಞಾನಿಕ ಅನ್ನೋದು ಏನಿದೆ, ವೈಜ್ಞಾನಿಕ ಎಲಿಮೆಂಟ್ ಏನಿದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಈ ಸೆಂಟ್ರಲ್ ಟೆಂಡೆನ್ಸಿ. ಸೊ ಪ್ರತಿಯೊಂದು ಹಂತ, ಸೊ ಸೆಂಟ್ರಲ್ ಟೆಂಡೆನ್ಸಿ ಆಫ್ಟರ್ ಯೂನಿಟ್ 3 ಆದಮೇಲೆ ಬರುವಂಥದ್ದು, ಅದರ ಮೆಥಡಾಲಜಿ ಪಾರ್ಟ್ ನಂತರದಲ್ಲಿ ಡೇಟಾ ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥದ್ದು ಕೇಂದ್ರೀಯ ಪ್ರವೃತ್ತಿಗಳು. ಸೊ ಅಷ್ಟರೊಳಗೆ 3 ಇಂಪಾರ್ಟೆಂಟ್ ಎಲಿಮೆಂಟ್ಗಳು ಮುಗ್ದೋಗಿರುತ್ತೆ. ಇಂಟ್ರಡಕ್ಷನ್ ಪಾರ್ಟ್ ಇರ್ಬೋದು, ಲಿಟ್ರೇಚರ್ ಪಾರ್ಟ್ ಇರ್ಬೋದು, ಮೆಥಡಾಲಜಿ ಪಾರ್ಟ್ ಇರ್ಬೋದು. ಸೊ ಎಲ್ಲದೂ ಸಹ ಸಿಸ್ಟಮ್ಯಾಟಿಕಲ್ಲೇ ಬರುವಂಥದ್ದು. ಆಫ್ಟರ್ ದ್ಯಾಟ್ ಫರ್ದರ್ when you talk about analysis part, so it should come under the central tendency. ಸಾಮಾನ್ಯವಾಗಿ ಸಂಭವನೀಯ ವಿತರಣೆಗೆ ಕೇಂದ್ರ ಅಥವಾ ವಿಶಿಷ್ಟ ಮೌಲ್ಯ, ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರಬೇಕು ಡೇಟಾ, ಹೇಗೆ ಡೇಟಾ ನಾವು ಪಡ್ಕೊಂಡಿರ್ತಕ್ಕಂಥ ಅಥವಾ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಡೇಟಾ ಯಾವ ರೀತಿಯಾಗಿರಬೇಕು, ಅದ್ರ ಸ್ವರೂಪ ಯಾವ ರೀತಿಯಾಗಿರಬೇಕು, ಸ್ವರೂಪ ಯಾವ ರೀತಿಯಾಗಿದ್ರೆ ಯಾವ ರೀತಿಯಾದಂತಹ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟನ್ನು ನಾವು ಜಸ್ಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲದೂ ಸಹ ಬಂದಿರತಕ್ಕಂಥದ್ದು ಸೆಂಟ್ರಲ್ ಟೆಂಡೆನ್ಸಿನಲ್ಲಿ. ಸೊ ಕಳೆದ ಬಾರಿ ಹೇಳಿದ್ದು ಡೆಫಿನೇಷನ್ನು, ಸೆಂಟ್ರಲ್ ಟೆಂಡೆನ್ಸಿ ಯಾವಾಗ ಮೀನ್, ಮೀಡಿಯನ್, ಮೋಡ್ ಒಂದು ರೇಖೆಯಲ್ಲಿ, ಒಂದು ಸರಳ ರೇಖೆಯಲ್ಲಿ ಬರುತ್ತೆ. ಸೊ ಅಂತಹ ಒಂದು ಡೇಟಾವನ್ನು, ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಡೇಟಾವನ್ನು, ಸೊ ಸಾಮಾನ್ಯ ಸಂಭವನೀಯ ರೇಖೆ ಅಂತ ನಾವು ಕರೀತಾರೆ. ಸೊ ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ, ಸೊ ಸಾಮಾನ್ಯ ಅಂತಂದರೆ ಸಾಮಾನ್ಯದಲ್ಲಿ ಸಾಮಾನ್ಯ ಅಂತ ಏನಕ್ಕೆ ನಾವು ಕರಿಬೇಕು, ಏಕೆ ನಾವು ಅಂತಹ ಡೇಟಾವನ್ನು ನಾವು ತೆಗೆದುಕೋಬೇಕು. ಸೊ ಯಾಕೆ ಈಗ ಎಲ್ಲದು ಒಬ್ಬ ವ್ಯಕ್ತಿ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡ್ರೆ, ಸೊ ಒಬ್ಬರಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ನ್ಯೂನತೆಗಳಿರುತ್ತೆ. ಸೊ ನಾರ್ಮಲ್ ಅಂತ ನಾವು ತೆಗೆದುಕೊಂಡಾಗ ಯಾರು ನಾರ್ಮಲ್? ಓಕೆ, ಸೊ ಏಕೆ ಡೇಟಾವನ್ನು ನಾರ್ಮಲ್ ಆಗಿ ನಾವು ತೆಗೆದುಕೋಬೇಕು? ಯಾಕೆ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಡೇಟಾವನ್ನು ನಾವು ಪಾಸಿಟಿವ್ ಸೈಡ್ ಇರ್ಬೋದು ಅಥವಾ ನೆಗೆಟಿವ್ ಸೈಡ್ ಯಾಕೆ ತೆಗೆದುಕೋಬಾರ್ದು? ಸೊ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಯಾವ ರೀತಿ ಆಗಿರುತ್ತಪ್ಪ ಅಂತಂದರೆ, ಸೊ ಎಕ್ಸ್ಟ್ರೀಮ್ ಎಂಡ್ ಇದ್ದೇ ಇರುತ್ತೆ, 1%, 2%. ಸೊ ಬೇಸ್ಡ್ ಆನ್ ದಟ್ ಏನು ಮಾರ್ಕ್ಸ್, ನಾವೀಗ 0 to 100 ಮಾರ್ಕ್ಸ್ ಅಂತ ನಾವು ಹೇಳೋದೇ ಆದರೆ, ಸೊ ಒಂದು 50 to 60 ಏನಿದೆ, ಇದೊಂದು ನಾರ್ಮಲ್ ಅಂತ ನಾವು ತೆಗೆದುಕೊಂಡ್ರೆ, ಮೀನ್ ಅಂತ ನಾವು ತೆಗೆದುಕೊಂಡ್ರೆ 50% ಇನ್ಫಾರ್ಮೇಷನ್ಸ್ ಡಾಟಾ ಏನು ಬರುತ್ತೆ, ಸೊ ದಟ್ ಈಸ್ ಮೀನ್, ಮೀಡಿಯನ್, ಮೋಡ್ ಅಂತ ನಾವು ತೆಗೆದುಕೊಂಡ್ರೆ, again 50% ಆಫ್ ದ ಡೇಟಾ ರೈಟ್ ಸೈಡು, 50% ಆಫ್ ದ ಡೇಟಾ ಲೆಫ್ಟ್ ಸೈಡಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ 1 ಕೇಸ್ 0 ತೆಗೆದುಕೊಂಡವರು ಇರ್ತಾರೆ,
ಅದು 1 ತೆಗೆದುಕೊಂಡವರು ಇರ್ತಾರೆ. ಸೊ ಔಟ್ ಆಫ್ 100 ತೆಗೆದುಕೊಂಡವರು ಇರ್ತಾರೆ, 99 ತೆಗೆದುಕೊಂಡವರು ಇರ್ತಾರೆ. ಸೊ ಪರ್ಸೆಂಟೇಜ್ ನಾವು ತೆಗೆದುಕೊಂಡ್ರೆ ಪರ್ಸೆಂಟೇಜ್ ತುಂಬ ವೇರಿ. ಯಾವುದಕ್ಕೆ? ಸಾಮಾನ್ಯವಾಗಿ 50 ತೆಗೆದುಕೊಂಡಿರ್ತಕ್ಕಂಥವ್ರಿಗೂ ಸಾಮಾನ್ಯವಾಗಿ 90 ಅಥವಾ 99 100 ತೆಗೆದುಕೊಂಡವ್ರಿಗೂ ನಾವು ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜು ತುಂಬ ಕಡಿಮೆ. ಅದೇ ಪ್ರಪೋರ್ಷನೇಟು 0 ಅಥವಾ 1 ತೆಗೆದುಕೊಂಡವರು ಇರ್ತಾರೆ. ಸೊ ಆಲ್ಮೋಸ್ಟ್ ಅದು. ಸೊ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಟೆಡ್ ಕರ್ವ್ನ ಒಂದು ಸಾಮಾನ್ಯವಾದಂಥ ಗುಣಲಕ್ಷಣ. ಹೇಗಿರುತ್ತೆ ಅನ್ನೋದು ಒಂದು ಗುಣಲಕ್ಷಣ. ಹೇಗಿರ್ಬೇಕಪ್ಪ ಅಂತ ಅಂದರೆ, ಸೊ ನಾವಿಲ್ಲಿ ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಒಂದು ತರಗತಿ ಅಂತ ಅಂದರೆ, ಒಂದು ಸಿಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅನ್ನೋದೇ ಆದರೆ, ಒಂದು ತರಗತಿ ನಡೀತಾ ಇರುತ್ತೆ. ಒಂದು ತರಗತಿ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅಂದರೆ ಟೀಚಿಂಗ್ ಮೋಡ್ ಯಾವ ರೀತಿಯಾಗಿರಬೇಕು? ಪ್ರೆಸೆಂಟೇಷನ್ ಮೋಡಲ್ಲಿ ಇರಬೇಕಾ, ಓರಲ್ ಪ್ರೆಸೆಂಟೇಷನ್ಸ್ ಇರಬೇಕಾ, ಅಥವಾ ಬೋತ್ PPT ಆ್ಯಸ್ ವೆಲ್ ಆಸ್ ದ ಓರಲ್ ಪ್ರೆಸೆಂಟೇಷನ್ಸ್. ಸೊ ಅಥವಾ ವಿತ್ ನೋಟ್ಸ್ ಇರಬೇಕಾ, ವಿತ್ ಬೋರ್ಡ್ ಮೇಲೆ ರಿಟರ್ನ್ ಫಾರ್ಮೆಟಲ್ಲಿ ಇರಬೇಕಾ? ಸೊ ಯಾವುದು ವಿಚ್ ಇಸ್ ದ ಬೆಸ್ಟ್? ಸೊ ಇಲ್ಲಿ ವಿಚ್ ಇಸ್ ದ ಬೆಸ್ಟ್ ಅನ್ನೋದಕ್ಕಿಂತ ಹೇಗೆ ಸಾಮಾನ್ಯವಾಗಿ ಡೇಟಾ ರೀಚ್ ಆಗ್ತಾ ಇದೆ, ಹೇಳ್ತಾ ಇರ್ತಕ್ಕಂಥ ಡೇಟಾ ರೀಚ್ ಆಗ್ತಾ ಇದೆ. ಸೊ ಕೆಲವರಿಗೆ ಸೊ ಒಮ್ಮೆ ಹೇಳಿದ್ರೆ ಸಾಕು, ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ, ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಕೆಲವು ಸ್ಟೂಡೆಂಟ್ಸಲ್ಲಿ ಇರುತ್ತೆ. ಸೊ ಅಥವಾ ಒಮ್ಮೆ ಹೇಳಿದ್ರೆ ಸಾಕು. ಸೊ ಕೆಲವು ಸಲ ಏನಾಗುತ್ತೆ ಅಂತಂದರೆ ರಿಪೀಟೆಡ್ಲಿ ನಾವು ಕೆಲವೊಂದು ಡೇಟಾವನ್ನು ಹೇಳ್ತಾ ಇರ್ತಾರೆ, ಪದೇ ಅದು ರಿಪೀಟ್ ಆಗ್ತಾ ಇರುತ್ತೆ. ಏನಕ್ಕೆ ರಿಪೀಟ್ ಆಗುತ್ತೆ ಅಂತಂದರೆ ಅದಕ್ಕೆ ಬೇರೆ ಕಾರಣಗಳು ಇರುತ್ತೆ. ಓಕೆ, ಸೊ ರಿಸಿಟೇಷನ್ಸ್ ಮೆಥಡ್ ಒಂದು ಏನೋ ನಮ್ಮ ಪರ್ಫಾರ್ಮೆನ್ಸನ್ನು ಎನ್ಹಾನ್ಸ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಟೆಕ್ನಿಕ್ಸು. ಅದೇ ಥರ ಬೇರೆ ಎಲಿಮೆಂಟ್ಸ್ಗಳು ಒಂದು. ಸೊ ಇನ್ನು ಕೆಲವರಿಗೆ ನಾರ್ಮಲ್ ಆಗಿ ಒಂದು 2 ಸಲ ಹೇಳ್ಬೇಕಾಗುತ್ತೆ. ಓಕೆ, ಸೊ 2 ಸಲ ಹೇಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅವರು ಅಂತಂದರೆ ಬೋರ್ಡ್ ಮೇಲೆ ಒಂದು ಸಲ ಬರೀತಾರೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಬೋರ್ಡ್ ಮೇಲೆ ಓಕೆ ಕೀವರ್ಡ್ಸ್ಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಥವಾ ಒಂದು PPT ಪ್ರೆಸೆಂಟೇಷನ್ ಅಂತ ಅಂದಾಗ ಸೊ ಅದ್ರದ್ದು ಹೆಡ್ಡಿಂಗ್ ಏನಿದೆ ಮತ್ತು ಅವರೇನು ಓರಲ್ ಆಗಿ ಹೇಳ್ತಾ ಹೋಗ್ತಾರೆ. ಸೊ ಇದೇನಾಗುತ್ತೆ, ವಿಜುವಲಿ ಮತ್ತು ಆಡಿಟ್ರಿ ಇನ್ಫಾರ್ಮೇಷನ್ ಎರಡೂ ಕಡೆಯಿಂದ ಬರೋದ್ರಿಂದ ಸೊ ನಾರ್ಮಲ್ ಆಗಿ ಅದು ಹೆಚ್ಚು ರೀಚ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಡೇಟಾ ರೀಚ್ ಆಗುತ್ತೆ ಅಂತ ಅಂದರೆ ಮೋರ್ ದೆನ್ ಟ್ವೈಸ್ ಥ್ರೈಸ್. ಓಕೆ, ಅದು ರಿಪೀಟ್ ಆಗಬೇಕು. ರಿಪೀಟ್ ಆದರೆ ಮಾತ್ರ ಡೇಟಾ ಅವ್ರಿಗೆ ರೀಚ್ ಆಗುತ್ತೆ. ನಾವು ಹೇಳ್ತಾ ಇರ್ತಕ್ಕಂತಹ ಒಂದು ಅಥವಾ ಹೇಳ್ಬಹುದಾಗಿರ್ತಕ್ಕಂತಹ ಒಂದು ಮಾಹಿತಿ ಅವರಿಗೆ ರೀಚ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ? ಓಕೆ, ಸೊ ಇನ್ಫಾರ್ಮೇಷನ್ ಅಥವಾ ನೋಟ್ಸ್ ಆ ರೀತಿಯಾದಂಥ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ಬೋದು. ಸೊ ಒಂದು ಪಾಠ ಪ್ರೆಸೆಂಟೇಷನ್ಸಲ್ಲಿ ಇರ್ಬೋದು, PPT ಪ್ರೆಸೆಂಟೇಷನ್ಸಲ್ಲಿ ಇರ್ಬೋದು, ಆ್ಯಸ್ ವೆಲ್ ಆಸ್ ಬೋರ್ಡ್ ಮೇಲೆ ಇರಬಹುದು. ಅದ್ರ ಜೊತೆಗೆ ಓರಲ್ ಆಗಿ ಏನು ಯಾವ ರೀತಿಯಾಗಿ ಕನ್ವೆ ಮಾಡಬಹುದಾದಂತಹ ಪ್ರಾಬಬಿಲಿಟೀಸ್ಗಳು ಇವೆಲ್ಲ. ಓಕೆ, ಸೊ ನಾವಿಲ್ಲಿ 3 ಕ್ಯಾಟಗರಿಯನ್ನು ನಾವು ತೆಗೆದುಕೊಂಡು, ಆ 3 ಕ್ಯಾಟಗರಿ ಯಾವುದಪ್ಪ ಅಂತಂದರೆ ಮೋರ್ ದ್ಯಾನ್ ಪ್ರೈಸ್, ನಾವು ಅವ್ರಿಗೆ ಹೇಳ್ಬೇಕಾಗಿರ್ತಕ್ಕಂಥ ಕಂಟೆಂಟು, ಅಥವಾ ರಿಪೀಟೆಡ್ಲಿ ಸೊ ಇವತ್ತು ಹೇಳಿರ್ತೀವಿ ಅಥವಾ ನೆಕ್ಸ್ಟ್ ಅಥವಾ ಅದು ಮತ್ತೊಂದು ಬಾರಿ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಸೊ ಇದೊಂದು ಕ್ಯಾಟಗರಿ. ಸೊ ಒಮ್ಮೆ ಹೇಳುವಂಥದ್ದು. ಓಕೆ, ಸೊ ಒಮ್ಮೆ ಅಂತಾರೆ ಇಟ್ ಮೈಟ್ ಬಿ ಓರಲ್ ಇರ್ಬೋದು ಅಥವಾ PPT, ಜಸ್ಟ್ PPT ವೆನ್ ದೇ ದೇ ಸ್ಟೂಡೆಂಟ್ಸ್ ಗೋ ಥ್ರೂ ದ್ಯಾಟ್ ದೇ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅಂತ. ಸೊ ಇನ್ನೊಂದು 2 ಬಾರಿ. ಓಕೆ, ಸೊ 2 ಬಾರಿ ಹೇಳ್ಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಇರ್ತಕ್ಕಂಥ ಒಂದು ಶಾಲೆ. ಓಕೆ, ಸೊ ಇಲ್ಲಿ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥದ್ದು ಯಾವುದು? ಸೊ ನಾರ್ಮಲ್ ಆಗಿ ಅಂದರೆ ಬಹು ಜನರಿಗೆ ರೀಚ್ ಆಗಬೇಕು ಅನ್ನೋದೇ ಆದರೆ ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಹೆಚ್ಚು ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ, ಆ ಫಾರ್ಮೆಟನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 50% ಆಫ್ ದ ಡೇಟಾ ಅಥವಾ 50% ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಓಕೆ, ಸೊ 2 ಬಾರಿ ಹೇಳಿದ್ರೆ ಅವರಿಗೆ ಹೆಚ್ಚು ಅಂದರೆ 50% ಆಫ್ ದ ಜನರಿಗೆ ಸ್ಟೂಡೆಂಟ್ಸ್ಗೆ ರೀಚ್ ಆಗ್ತಾ ಹೋಗುತ್ತೆ. ಇನ್ನು 50% ಆಫ್ ದ ಸ್ಟೂಡೆಂಟ್ಸ್ ಏನಿರ್ತಾರೆ, ರಿಮೈನಿಂಗ್ ಸ್ಟೂಡೆಂಟ್ಸು, ಅವ್ರಿಗೆ ಕೆಲವರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ಹೇಳದೆ ಹೋದ್ರೂ ಸಹ ಕಂಟೆಂಟ್ ಕೀ ಎಲಿಮೆಂಟ್ ನೋಡಿದ್ರೆ ಸಾಕು ಅರ್ಥ ಆಗಿರುತ್ತೆ. ಇನ್ನು ಕೆಲವರಿಗೆ
3 ಸಲ 4 ಸಲ 5 ಸಲ ಕೆಲವು ಅರ್ಥನೇ ಆಗ್ದಲೇ ಇರುವಂಥ ಸ್ಟೂಡೆಂಟ್ಸು ಇರ್ತಾರೆ. ಸೊ ಇವೆಲ್ಲ ಕ್ಯಾಟಗರೈಸೇಷನ್ ಹೊಂದಿರತಕ್ಕಂತಹ ಸ್ಟೂಡೆಂಟ್ ಇನ್ 50% ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ. ಸೊ ಇಲ್ಲಿ ಯಾವುದನ್ನ ಅಡಾಪ್ಟ್ ಮಾಡ್ಕೋಬೇಕು, ಯಾವ ಮೆಥಡನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂದರೆ, ಸೊ ಮ್ಯಾಕ್ಸಿಮಮ್ ಸೊ ಎಲ್ರಿಗೂ ಅರ್ಥ ಆಗೋಂಥದ್ದು ಮೆಥಡನ್ನು ನಾವು ಅಪ್ಲೈ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಟೈಮ್ ಕನ್ಸ್ಟ್ರೈಂಟ್ ಇರುತ್ತೆ. ಓಕೆ, ಸೊ ಇವನ್ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅಂತ ಇರುತ್ತೆ. ಸೊ ಯಾವ್ದಾದ್ರು ಒಂದು ಟೀಚಿಂಗ್ ಮೆಥಡನ್ನು ನಾವು ಅಲ್ಲಿ ಇಂಪ್ಲಿಮೆಂಟನ್ನು ಮಾಡ್ತಾ ಹೋಗ್ಬೋದು. ಆ ಮೆಥಡ್ ಯಾವುದು? ಸೊ ಈ 2 ಬಾರಿ ಹೇಳುವಂಥ ಮೆಥಡ್. 2 ಬಾರಿ ಯಾವ ರೀತಿಯಾಗಿರುತ್ತೆ? ಸೊ 2 ಬಾರಿ ಹೇಳಲೇಬೇಕು ಅಂತ ಏನಿಲ್ಲ. ಸೊ ಒಂದು ಪ್ರೆಸೆಂಟಲ್ಲಿ ಇರ್ಬೋದು, ಪ್ರೆಸೆಂಟೇಷನ್ಸಲ್ಲಿ ಇರ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ, ಅಲಾಂಗ್ ವಿತ್ ದಟ್ ಓರಲ್ ಪ್ರೆಸೆಂಟೇಷನ್ಸ್ ಇರ್ಬೋದು. ಸೊ ಇನ್ನೊಂದು ಬೋರ್ಡ್ ಮೇಲೆ ಬರೆದಿರೋ ಅಂತಹ ಒಂದು ಮೆಥಡ್ ಇರ್ಬೋದು, ಅದ್ರ ಜೊತೆಗೆ ಓರಲ್ ಪ್ರೆಸೆಂಟೇಷನ್ಸ್ ಇರ್ಬೋದು. ಅಂದರೆ ಒಂದೇ ಇನ್ಫಾರ್ಮೇಷನನ್ನು 2 ಬಾರಿ ಅಥವಾ 2 ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡುವಂತಹ ಒಂದು ಟೀಚಿಂಗ್ ಮೆಥಡನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಆ ಒಂದು ಸಂದರ್ಭದಲ್ಲಿ ಒಮ್ಮೆ ಹೇಳಿದ್ರೆ ಅರ್ಥ ಆಗುತ್ತಲ್ಲ, ಸೊ ಅಂಥವರು ಸಹ ಅದರ ಒಳಗೆ ಬರ್ತಾರೆ. ಟೀಚಿಂಗ್ ಮೆಥಡ್ ಯಾವ್ದು ಎಫೆಕ್ಟಿವ್ ಅಂತ ಬರುತ್ತಲ್ಲ ಅದ್ರೊಳಗೆ ಬರ್ತಾರೆ. ಇನ್ನು ಎಕ್ಸ್ಕ್ಲೂಡ್ ಆಗುವಂಥವ್ರು ಅವ್ರದ್ದೊಂದು ಪರ್ಸೆಂಟೇಜ್ ಇರುತ್ತೆ. ಆ ಪರ್ಸೆಂಟೇಜ್ ಏನಪ್ಪ ಅಂತಂದರೆ, ಸೊ ಮೋರ್ ದ್ಯಾನ್ 4 ಟೈಮ್ಸ್ ಆರ್ 5 ಟೈಮ್ಸ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅಥವಾ ಅವಾಗ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಎಷ್ಟೇ ಹೇಳಿದ್ರು ಸಹ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋ ರೀತಿಯ ಒಂದು ಕ್ಯಾಟಗರಿ ಇರುತ್ತಲ್ಲ. ಓಕೆ, ಸೊ ಅಂಥವರು ಒಂದಷ್ಟು ಪರ್ಸೆಂಟೇಜ್ ಉಳ್ಕೊಳ್ತಾರೆ, ಒಂದಷ್ಟು ಪರ್ಸೆಂಟೇಜ್. ಸೊ ಇಂಥ ಸಂದರ್ಭದಲ್ಲಿ ಸೊ ನಾವು ಯಾವುದ ಮೆಥಡನ್ನು ಅಥವಾ ಯಾವ ಮೆಥಡನ್ನು ನಾವು ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಅಂದರೆ, ಮ್ಯಾಕ್ಸಿಮಮ್ ಎಷ್ಟು ಜನರಿಗೆ ಯಾವ ಮೆಥಡು ರೀಚ್ ಆಗಿದೆ. ಓಕೆ, ಸೊ ಇಲ್ಲಿ ಈ ಎಕ್ಸಾಂಪಲಲ್ಲಿ ಯಾವ ಮೆಥಡನ್ನು ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತಂದರೆ, 2 ಟೀಚಿಂಗ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ವಿಧಾನ, ಟೀಚಿಂಗ್ ಮೆಥಡ್ ಇರುತ್ತಲ್ಲ, ಸೊ ಅಂಥ ವಿಧಾನ ಇಲ್ಲಿ ಬಹಳ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದು ವಿಜುವಲ್ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಆಡಿಟರಿ ಎಫೆಕ್ಟ್ ಆಗುವಂಥ ಒಂದು ಟೀಚಿಂಗ್ ವಿಧಾನ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ತರಗತಿನಲ್ಲಿ, ಸೊ ಬೇರೆ ಬೇರೆ ತರಗತಿ ಅಂತಂದರೆ ಇಲ್ಲಿ ನೋಡಿ, ಈ ಗೌರ್ಮೆಂಟ್ ಶಾಲೆಗಳಿಗೆ ಹೋದರೆ 1 ಅಥವಾ 2 ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ನಲಿ ಕಲಿ ಅನ್ನೋ ಒಂದು ಮೆಥಡ್ಗಳನ್ನು ಯೂಸ್ ಮಾಡಿದ್ರು. ಈಗಲೂ ಇರಬಹುದೇನೋ ಅದು ನಲಿ ಕಲಿ. ಸೊ ಆಟದ ಜೊತೆಗೆ ಪಾಠ ಅಂತ. ಓಕೆ, ಸೊ ಏನಕ್ಕೆ ಅಂತಂದರೆ, ಇನ್ನೂ ಆ ಚೈಲ್ಡ್ಹುಡ್ ತುಂಬ ಅದ್ರ ಪ್ರಭಾವ ತುಂಬ ಇರ್ತಕ್ಕಂತಹ ಒಂದು ಅವಧಿ, ಫಸ್ಟ್ ಸ್ಟ್ಯಾಂಡರ್ಡು ಆ್ಯಸ್ ವೆಲ್ ಆಸ್ ಸೆಕೆಂಡ್ ಸ್ಟ್ಯಾಂಡರ್ಡು ಅಂತಂದರೆ 6ನೇ ವರ್ಷ ಮತ್ತು 7ನೇ ವರ್ಷ. ಆ ಮಗು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ ಅಂತಂದರೆ, ಸೊ ಆಲ್ಮೋಸ್ಟ್ 7 ಇಯರ್ಸನ್ನು ಏನು ಕ್ರಾಸ್ ಮಾಡಿರೋದಿಲ್ಲ. ಸೊ ಇನ್ನು ಶಾಲೆಗೆ ಬರಬೇಕು, ಶಾಲೆಯಲ್ಲಿ ಬಂದು ಓದಬೇಕು, ಇದು ಇನ್ ಫ್ಯೂಚರ್ಗೆ ಅದು ಯೂಸ್ಫುಲ್ ಆಗುತ್ತೆ, ಈ ಪ್ಯಾಟ್ರನ್ನಲ್ಲಿರುತ್ತೆ, ಅದನ್ನು ನಾವು ಈ ರೀತಿಯಾಗಿ ಅರ್ಥೈಸ್ಕೋಬೇಕು. ಓಕೆ, ಅದನ್ನು ಈ ರೀತಿಯಾಗಿ ನಾವು ಮೆಮೊರೈಸ್ ಮಾಡ್ಕೋಬೇಕು, ಯಾವುದೂ ಗೊತ್ತಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಮೆಮೊರೈಸ್ ಮಾಡ್ಕೋಬೇಕು, ಇದು ಫರ್ದರ್ ಯೂಸ್ಫುಲ್ಗೆ ಬರುತ್ತೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸೋದು ಹೇಗೆ? ಸೊ ಅದಕ್ಕೆ ಏನು ಮಾಡ್ತು ಗೌರ್ಮೆಂಟು, ನಲಿ ಕಲಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು, ಸೊ ನಲಿ ಕಲಿ ಆಟದ ಜೊತೆಗೆ ಪಾಠದ ಕೆಲವೊಂದು ಎಲಿಮೆಂಟ್ಗಳನ್ನು ಡ್ಯಾನ್ಸ್ ಮುಖಾಂತರ, ಯಾವುದೋ ಒಂದು ಪರ್ಫಾರ್ಮೆನ್ಸು, ಒಂದು ಕೋಲಾಟದ ಮುಖಾಂತರ, ಸೊ ಯಾವುದೋ ಒಂದು ಆಯಾ ಸ್ಥಳೀಯವಾಗಿ ಆಟ ಆಡುವಂತಹ ಒಂದು ಆಟದ ಕ್ರಮಗಳ ಮುಖಾಂತರ ಡೇಟಾವನ್ನು, ಅಂದರೆ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಡೇಟಾವನ್ನು ಕಲಿಸುವಂತಹ ಒಂದು ಪ್ರಯತ್ನಕ್ಕೆ ಹೋಯಿತು. ಸೊ ಇದು ತುಂಬ ಎಫೆಕ್ಟಿವ್ ಆಯಿತು ಫಸ್ಟ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ. ಇದು ಲಾಂಗರ್ ಪೀರಿಯಡಲ್ಲಿ ಈ ಒಂದು ನಲಿ ಕಲಿ ಅಂತ ಒಂದು ಮೆಥಡ್, ಟೀಚಿಂಗ್ ಮೆಥಡ್ ಇತ್ತು. ಸೊ ಈಗಲೂ ಇರಬಹುದು ಅಂತ ಐ ಥಿಂಕು. ಬಟ್ ಈ ಕಾನ್ಸೆಪ್ಟ್ ಬಂದಿದ್ದು ಕಾರಣ ಇಷ್ಟೇ, ಆ ಒಂದು ಏಜ್ ಗ್ರೂಪ್ನವ್ರಿಗೆ. ಸೊ ಮೊದಲು ನಲಿ ಕಲಿ ಅನ್ನೋ ಒಂದು ಕಾನ್ಸೆಪ್ಟ್ ಬರೋದಕ್ಕೂ ಮುಂಚೆ ಮಾಮೂಲಿ ಏನೋ ಸಾಮಾನ್ಯವಾದಂತಹ ಟೀಚಿಂಗ್ ಮೆಥಡ್. ಸೊ ಅಂತಂದರೆ ಟೀಚರ್ಸು ಸೊ ಅವರಿಗೆ ಓರಲ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು, ಮತ್ತು ಹೋಮ್ವರ್ಕ್ ಕೊಡುವಂಥದ್ದು, ಮತ್ತು ಪ್ರಾಕ್ಟೀಸ್ ಮಾಡಿಸುವಂಥದ್ದು, ಸೊ ಪುನರಾವರ್ತನೆ ಮಾಡಿಸುವಂಥದ್ದು 5 ಬಾರಿ 6 ಬಾರಿ 10 ಬಾರಿ. ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಏನು ಮ್ಯಾಕ್ಸಿಮಮ್ ಕರೀತಾರೆ, ಸೊ
ಟೇಬಲ್ಸ್ ಕಲಿಬೋದು, 1 to 100 ರೈಟಿಂಗು ಮತ್ತು ಓರಲ್ ಪ್ರೆಸೆಂಟ್ ಮಾಡುವಂಥ ಒಂದು ಸ್ಕಿಲ್ಸ್ ಕಲಿಬೋದು. ಓಕೆ, ಗೌರ್ಮೆಂಟಲ್ಲಿ ಆಯಿತು ಅಂತಾರೆ ಕನ್ನಡದಲ್ಲಿ ವರ್ಣಮಾಲೆ ಅಥವಾ ಇಂಗ್ಲೀಷು, ಹಿಂದಿ ವರ್ಣಮಾಲೆ, ಸೊ ಈ ಥರದ್ದು, ಅಥವಾ ಸಂಡೇಸು ಅಥವಾ ಮಂತ್ಸ್ ವೈಸು, ಸೊ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಅದನ್ನು ಹೊರತುಪಡಿಸಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸ್ ಇನ್ನೇನಿರುತ್ತೆ, ಓಕೆ 1 ಇಯರ್ ಅಥವಾ 2 ಇಯರ್ಸ್ ಅಥವಾ ಏನೋ ಪ್ರೀ ನರ್ಸರಿ ಸ್ಕೂಲ್ಸ್ಗಳು ಏನಿದೆ, ಸೊ ಇದರಲ್ಲೆಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ರೈಮ್ಸ್ಗಳು, ಕೆಲವೊಂದು ಪೊಯಮ್ಸ್ಗಳು ವಿತ್ ಡ್ಯಾನ್ಸ್ ಪರ್ಫಾರ್ಮೆನ್ಸು, ಸೊ ಈ ಥರದ್ದೆಲ್ಲ ಕಲಿಸ್ತಾ ಹೋಗ್ತಾರೆ. ಇದೆಲ್ಲ ಅಪ್ಡೇಟೆಡ್ ವರ್ಷನ್ಸು. ಈ ಅಪ್ಡೇಟೆಡ್ ವರ್ಷನ್ಸ್ ಬಂದಿರೋದು ಯಾವುದು, ಯಾವ ರೀತಿಯಾಗಿ ಅನ್ನೋದು ಒಂದು ನಾವು ಕಾಜು ರೂಟನ್ನು ನಾವು ಹುಡುಕ್ತಾ ಹೋದರೆ, ಸೊ ಅದು ಎಷ್ಟು ಎಫೆಕ್ಟಿವ್ ಆಗಿದೆ, ಯಾವುದನ್ನು ನಾವು ಯಾವ ರೀತಿಯಾಗಿ ನಾವು ಹೊರ ತಂದಿದ್ದೀವಿ, ಎಷ್ಟು ಜನರಿಗೆ ಈ ಮೆಥಡು ರೀಚ್ ಆಗಿದೆ. ಓಕೆ, ಸೊ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಟೀಚಿಂಗ್ ಮೆಥಡನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಸೊ ಇವೆಲ್ಲವೂ ಸಹ ನಿಧಾನಕ್ಕೆ ಅಪ್ಡೇಟೆಡ್ ಆಗಿರ್ತಕ್ಕಂಥ ಒಂದು ವರ್ಷ. ಸೊ PPT, ಸೊ ಮೊದಲು 15 ಇಯರ್ಸ್ 20 ಇಯರ್ಸ್ ಅಥವಾ 25 ಇಯರ್ಸ್ ಬ್ಯಾಕ್ ಯೂನಿವರ್ಸಿಟಿ ಅಥವಾ ಈ ಕಂಪ್ಯೂಟರ್ ನಾಲೆಡ್ಜು ಅಷ್ಟಾಗಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಟೀಚಿಂಗ್ ಮೆಥಡ್ ಸಾಮಾನ್ಯವಾಗಿ ಇದ್ದಂಥ ಟೀಚಿಂಗ್ ಮೆಥಡು ಪ್ರೆಸೆಂಟೇಷನ್, ಓರಲ್ ಪ್ರೆಸೆಂಟೇಷನ್. ಸೊ ಬೋರ್ಡ್ ಮೇಲೆ ಕೆಲವೊಂದು ಕೀವರ್ಡ್ಸ್ಗಳನ್ನು ಬರೆಯುವಂಥದ್ದು. ಸೊ ಇಷ್ಟು ಬಿಟ್ಟರೆ ಇನ್ನೇನಿತ್ತು ಯೂನಿವರ್ಸಿಟಿ ಲೆವೆಲ್, ಅಂದರೆ PG ಲೆವೆಲ್ಸ್ ಅಥವಾ UG ಲೆವೆಲ್ಸಲ್ಲಿ, ಸೊ ಅದನ್ನು ಬಿಟ್ಟರೆ ಇನ್ನೇನೇ ಇರಲಿಲ್ಲ. ಸೊ ಇತ್ತೀಚೆಗೆ ಏನಾಗಿದೆ, ಸೊ ಎಲ್ಲದೂ ಸಹ ಒಂದು ಪ್ರೆಸೆಂಟೇಷನ್ಸ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸಲ್ಲಿ ಇರುತ್ತೆ, ಅದ್ರ ಜೊತೆಗೆ ಓರಲ್ ಪ್ರೆಸೆಂಟೇಷನ್ಸ್ ಇರುತ್ತೆ, ಅದ್ರ ಜೊತೆಗೆ ಅಸೈನ್ಮೆಂಟ್ಸ್ ಇರುತ್ತೆ, ಕೆಲವೊಂದು ಟೆಸ್ಟ್ಗಳು ಇರುತ್ತೆ. ಸೊ ಬೇರೆ ಬೇರೆ ರೂಟ್ ಯೂಟ್ಯೂಬ್ಸ್ಗಳು ಇರುತ್ತೆ. ಓಕೆ, ಕೇವಲ ಆಡಿಟ್ರಿ ಇನ್ಫಾರ್ಮೇಷನ್ ಸಿಗುತ್ತೆ, ವಿಜುವಲ್ ಇನ್ಫಾರ್ಮೇಷನ್ ಸಿಗುತ್ತೆ, ವಿತ್ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ಸು ಅಥವಾ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಎಲ್ಲದೂ ಸಹ ಅಪ್ಡೇಟೆಡ್ ವರ್ಷನ್ಸ್ ಆಗಿ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಕಾಲದಿಂದ ಕಾಲಕ್ಕೆ ಇವೆಲ್ಲ ಬದಲಾಗಿದೆ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಕೋವಿಡ್ ಅನೇಕ ಬದಲಾವಣೆಗಳಿಗೆ ಒಳಪಡಿಸ್ತು ನಮ್ಮನ್ನು. ಸೊ ಮೊದಲು ಈ ವರ್ಚುವಲ್ ಮೋಡ್ ಟೀಚಿಂಗ್ ಪ್ಯಾಟರ್ನ್ಸ್ಗಳು ಇರಲಿಲ್ಲ. ಓಕೆ, ಆಫ್ಲೈನಲ್ಲೇ ಬಂದು, ಅಂದರೆ ಇನ್ ಪರ್ಸನ್ ಬಂದು ತರಗತಿನಲ್ಲಿ ಕುತ್ಕೊಂಡು ಪಾಠ ಕಲಿಬಹುದಾಗಿತ್ತು, ಆ ಥರದ್ದು ಎಲಿಮೆಂಟ್ಗಳಿತ್ತು. ಸೊ ಡ್ಯೂ ಟು ಕೋವಿಡ್ ಲಿಮಿಟೇಷನ್ಸ್ ಬಂದಾಗ, ರಿಸ್ಟ್ರಿಕ್ಷನ್ಸ್ಗಳು ಬಂದಾಗ, ಸೊ ಆನ್ಲೈನ್ ಕ್ಲಾಸಸ್ಗಳೆಲ್ಲ ಶುರುವಾಯಿತು. ಓಕೆ, ಸೊ ಅದಕ್ಕೂ ಮುಂಚೆ ರೇಡಿಯೋಗಳಲ್ಲಿ ಇತ್ತು, ಟಿವಿಗಳಲ್ಲಿ ಒಂದೊಂದು ಕಾಂಟ್ಯಾಕ್ಟ್ ಕ್ಲಾಸಸ್ಗಳು ಅಂತ ಇತ್ತು. ಸೊ ಅದನ್ನು ಬಿಟ್ಟರೆ ರೆಗ್ಯುಲರ್ ಆಗಿ ಇರ್ತಕ್ಕಂಥ ಈ ಟೀಚಿಂಗ್ ಮೆಥಡು ತುಂಬ ಕಡಿಮೆ. ಕೋವಿಡಿಂದ ಇದು ಜನರಲೈಸೇಷನ್ ಆಗೋಯ್ತು. ಎಲ್ಲ ತರಗತಿಯಿಂದ ಹಿಡಿದು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಏನೋ PG, ಹೈಯರ್ ಎಜುಕೇಷನ್ಸ್, ಅದಕ್ಕೂ ಮಿಗಿಲಾದ ಇವನ್ MPhil, ಬೇರೆ ಬೇರೆ ಮೋಡ್ಸ್ಗಳಿಗೆಲ್ಲ ಇದು ಸ್ಪ್ರೆಡ್ ಆಗೋಯ್ತು. ಸೊ ಕಾರಣ ಏನು, ಆಯಾ ಸಂದರ್ಭ, ಆಯಾ ಟೆಕ್ನಾಲಜಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವಿ, ಆ ಟೆಕ್ನಾಲಜಿ ಏನು ಡೆವಲಪ್ಮೆಂಟ್ಗೆ ಅದು ಸಹಕಾರವನ್ನು ಮಾಡುತ್ತೆ. ಸೊ ಇದೆಲ್ಲದೂ ದೇ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋ ರೀತಿಯಾಗಿ. ಸೊ ಅಲ್ಲಿ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ಕೇಂದ್ರೀಯ ಪ್ರವೃತ್ತಿನಲ್ಲಿ ಮೀನ್, ಮೀಡಿಯನ್, ಮೋಡ್ ಹೀಗೆ ಒಂದು ಪಾಯಿಂಟಲ್ಲಿ ಬರುತ್ತೆ. ಸೊ ಇರೋದು ಅಡ್ವಾಂಟೇಜಸ್ಗಳು, ಸೊ ಒಂದು ಮ್ಯಾಕ್ಸಿಮಮ್ ಇರುತ್ತೆ, 50% ಅಂತಲೇ ಏನಿಲ್ಲ. ಓಕೆ, ಸೊ ಒಂದು ಡಿಸ್ಟ್ರಿಬ್ಯೂಷನ್ ಅಂತ ನಾವು ತೆಗೆದುಕೊಂಡಾಗ, ಆ ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಾಗಿರಬೇಕು ಅಂತಂದರೆ, ಮ್ಯಾಕ್ಸಿಮಮ್ಮು ಯಾವುದು ಯೂಸ್ಫುಲ್ ಆಗಿರುತ್ತೆ, ಯಾವುದು ಎಫೆಕ್ಟಿವ್ ಆಗಿರುತ್ತೆ, ಅದ್ರ ಬೇಸ್ ಮೇಲೆ ಒಂದು ಕೆರಿಕ್ಯುಲ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ಒಂದು ಮೆಥಡನ್ನು ನಾವು, ಒಂದು ಟೀಚಿಂಗ್ ಮೆಥಡೇ ಆಗಲಿ ಅಥವಾ ಏನೋ ಒಂದು ಡೇಟಾವನ್ನು ಆಗಲಿ ಅಥವಾ ಯಾವುದೇ ಒಂದು ಅನುಕ್ರಮಗಳನ್ನು ಆಗಲಿ ನಾವು ಬಳಸ್ತಾ ಇದ್ದೀವಿ, ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅದರ ರಿಸಲ್ಟ್ಸ್ ಇದೆ. ಸೊ ಅದು ಹಂಗೆ ಮುಂದುವರಿತಾ ಹೋಗ್ತಾ ಇದೆ. ಓಕೆ, ಬದಲಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮೆಥಡ್ ಟೀಚಿಂಗ್ ಏಡ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತಾ ಇದ್ದೀವಿ, ಅಥವಾ ಬೇರೆ ಬೇರೆ ಪ್ಯಾಟರ್ನ್ಸ್ಗಳು ಬರ್ತಾ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದರೆ, ಸೊ ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಆ ಒಂದು ಪ್ರೋಸೆಸ್ಸಲ್ಲಿ ಮ್ಯಾಕ್ಸಿಮಮ್
ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಮ್ಯಾಕ್ಸಿಮಮ್ ಜನರಿಗೆ ಅದು ರೀಚ್ ಆಗಬೇಕು, ಅದರಲ್ಲಿರ್ತಕ್ಕಂಥ ಟೆಕ್ನಿಕಲ್ ಆಸ್ಪೆಕ್ಟ್ಗಳೇನು, ಸೊ ಏನು ಮಿನಿಮಮ್ ಖರ್ಚಲ್ಲಿ ಮ್ಯಾಕ್ಸಿಮಮ್ ಪ್ರಾಡಕ್ಟನ್ನು ನಾವು ತೆಗಿಬೇಕು, ಅಥವಾ ಮ್ಯಾಕ್ಸಿಮಮ್ ಪೀಪಲ್ಸ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ರೀಚ್ ಆಗೋ ರೀತಿಯಾಗಿ ಮಾಡಬೇಕು. ಸೊ ಇವೆಲ್ಲದು ಸಹ ಒಂದು ಲೆಕ್ಕಾಚಾರ. ಅದೇ ಕೇಂದ್ರೀಯ ಪ್ರವೃತ್ತಿಗಳು. ಸೊ ಯಾವುದ್ರ ಮೇಲೆ ಅಸೆಸ್ ಮಾಡ್ತೀವಿ, ಯಾವುದು ಮೆಥಡ್ ಎಫೆಕ್ಟಿವ್, ಯಾವ ಮೆಥಡನ್ನು ನಾವು. ಸೊ ಓಕೆ, ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲೆಕ್ಟ್ ಆಗ್ತಾರೆ ಅಂತಂದ್ರೆ ಯಾರು ಹೆಚ್ಚಿನ ಓಟನ್ನು ಪಡ್ಕೊಂಡಿದ್ದಾರೆ ಅವರು ಎಲೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಮಾನದಂಡ ಏನು, ಒಂದು ಒಂದು ಯಾವುದೋ ಒಂದು ಪೊಸಿಷನ್ ಅಂತ ತೆಗೆದುಕೊಂಡಾಗ, ಪೊಸಿಷನ್ ಅಲ್ಲಿ ವಿನ್ ಆಗ್ತಾರೆ ಅಂತ ತೆಗೆದುಕೊಂಡಾಗ ಆ ವಿನ್ನಿಂಗ್ ಸ್ಟೇಟಸ್ ಇರುತ್ತಲ್ಲ, ಅದಕ್ಕೆ ಮಾನದಂಡಗಳೇನು ಅಂತಂದ್ರೆ ಎಷ್ಟು ಜನರ ಒಂದು ಓಟ್ ಇದೆ, ಎಷ್ಟು ಜನರ ಅವರ ಕಡೆಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೀವಿ ಅನ್ನೋದು ಒಂದು ಮಾನದಂಡ ಇರುತ್ತೆ. ಸೊ ಮ್ಯಾಕ್ಸಿಮಮ್. ಸೊ ಇಲ್ಲಿ ಮೀನ್ ಮತ್ತೆ ಮೀಡಿಯನ್ ಮೋಡ್ ಮೂರು ಸಹ ಮ್ಯಾಕ್ಸಿಮಮ್ ಆಗಿ ಬಂದಿರತಕ್ಕಂಥದ್ದೇ ಇಲ್ಲಿ ಒಂದು ಸರಾಸರಿಯಾಗಿರ್ತಕ್ಕಂಥ. ಓಕೆ, ಸೊ ಕೆಲವೊಂದು ಬಾರಿ ಈ ಲಾಟ್ರಿ ಸಿಸ್ಟಮ್ ಅಲ್ಲೂ ಸಹ ಏನೋ ಆಯ್ಕೆ ಆಗೋದನ್ನ ನಾವು ನೋಡ್ತೀವಿ, ಬಟ್ ಯಾವಾಗಲೂ ಸಹ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಲಾಟ್ರಿ ಸಿಸ್ಟಮ್. ಮ್ಯಾಕ್ಸಿಮಮ್ಮು ಈ ಡೆಮೋಕ್ರೆಟಿಕಲ್ ವೇ ಆಫ್ ಎಲೆಕ್ಟಿವ್ ಸಿಸ್ಟಮ್ಸ್ ಏನಿರ್ತಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಹಾಗಂತ ಲಾಟ್ರಿ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ ಅಂತಂದ್ರೆ ಅದು ಸಹ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಬರುತ್ತೆ. ಸೊ ಯಾವಾಗ ಬರುತ್ತೆ, ಸೊ ಎರಡೂ ಸಹ ಈಕ್ವಲ್ ಆಗಿದ್ದಾಗ. ಸೊ ಇಬ್ರು ವ್ಯಕ್ತಿಗಳು ನಿಂತಿರ್ತಾರೆ ಒಂದು ಪೊಸಿಷನ್ಸ್ಗೆ, ಅವರು ಸೇಮ್ ವೋಟಿಂಗ್ ಅನ್ನ ತೆಗೆದುಕೊಂಡಿರ್ತಾರೆ. ಸೊ ಅಂಥ ಮೂಮೆಂಟಲ್ಲಿ ಎಷ್ಟೇ ಸಲ ವೋಟಿಂಗ್ ಅನ್ನ ಫೋಲ್ ಮಾಡ್ತು ಅಂತ ಅಂದ್ರೂ ಸಹ, ಕ್ಯಾಶ್ ಮಾಡ್ತು ಅಂತ ಅಂದ್ರೂ ಸಹ ಸೇಮ್ ಕ್ವಾಂಟಿಟಿ ವೋಟ್ ಅನ್ನ ಪಡ್ಕೊತಾ ಇರ್ತಾರೆ. ಸೊ ಅವಾಗ ಏನ್ ಮಾಡಬೇಕು ಆಪ್ಷನ್ಸು, ಲಾಟ್ರಿ ಸಿಸ್ಟಮ್ ಅನ್ನ ಇದೆ. ಲಾಟ್ರಿ ಸಿಸ್ಟಮ್ಗೆ ಅಲ್ಲಿ ಇಬ್ರು ಸಹ ಬದ್ಧರಾಗಿರ್ಬೇಕು. ಸೊ ಇಲ್ಲಿ ಕೆಲವೊಂದು ಬಾರಿ ಡೆಮೋಕ್ರೆಟಿಕಲ್ ವೇನಲ್ಲಿ ಎಲೆಕ್ಟ್ ಆಗಿರ್ತಾರೆ, ಅಥವಾ ಮ್ಯಾಕ್ಸಿಮಮ್ ವ್ಯಕ್ತಿಗಳು ಅಲ್ಲಿ ಕಾಸ್ಟಿಂಗ್ ಅನ್ನ ಮಾಡಿರ್ತಾರೆ ವೋಟನ್ನ. ಸೊ ಅದ್ರ ಬೇಸ್ ಮೇಲೆ ನಾವು ವಿನ್ನಿಂಗ್ ಆಸ್ಪೆಕ್ಟ್ ಅಥವಾ ಕ್ರೈಟೀರಿಯಾ ಅಂತ ನಾವು ಚೂಸ್ ಮಾಡ್ಕೊಂಡಿರ್ತೀವಿ, ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅದ್ರ ಬೇಸ್ ಮೇಲೆ ಅದು ನಿಂತ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಡೇಟಾ ಹೇಗೆ ಮೀನ್, ಮೀಡಿಯನ್ ಅಂಡ್ ಮೋಡ್. ಓಕೆ, ಸೊ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಸೊ ಮ್ಯಾಕ್ಸಿಮಮ್ ಅಲ್ಲೇ ಮೀನ್, ಮೀಡಿಯನ್ ಅಂಡ್ ಮೋಡ್ ಅಂಕಗಳು ನಿಂತ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ನಾವು ಸರಾಸರಿ ಅಂತ ನಾವು ತೆಗೆದುಕೊಂಡ್ರೆ, ಸರಾಸರಿಯನ್ನ ಯಾವುದರ ಮೇಲೆ ನಾವು ತೆಗೆದುಕೊಳ್ತೀವಿ, ಸರಾಸರಿ ಅಂತ ಅಂದ್ರೆ ಏನು, ಮೀಡಿಯನ್ ಅಂತಂದ್ರೆ ಏನು, ಮೋಡ್ ಅಂತಂದ್ರೆ ಏನು, ರೇಂಜ್ ಅಂತಂದ್ರೆ ಏನು, ಇದಾಗಿದೆ. ಓಕೆ, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಸೊ ಒಮ್ಮೆ ಡೇಟಾ ವ್ಯಾಲಿಡ್ ಅಂತ ಅನ್ನಿಸ್ದಾಗ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಫಿನೆಸ್, ಕರ್ಟಸಿಸ್, ಈ ವ್ಯಾಲ್ಯೂ ಅನ್ನ ನಾವು ಸಿಸ್ಟಮೆಟಿಕ್ ಆಗಿ ನಾವು ತೆಗೆದುಕೊಂಡಾಗ, ಅಥವಾ ವಿತಿನ್ ರೇಂಜ್ ಅಲ್ಲಿ ಬಂದಿರತಕ್ಕಂಥ ನಾವು ಡೇಟಾವನ್ನು ನಾವು ತೆಗೆದುಕೊಂಡು ಅಪ್ಲೈ ಮಾಡಿದಾಗ, ಎಸ್ ಕೆಲವೊಂದು ಬಾರಿ ಅದು ವ್ಯಾಲಿಡ್ ಅಂತಕ್ಕಂಥದ್ದನ್ನು ಅದು ತೋರಿಸುತ್ತೆ. ಈ ಒಂದು ಡೇಟಾವನ್ನ ಫರ್ದರ್ ಅನಾಲಿಸಿಸ್, ಯಾವುದೇ ಅನಾಲಿಸಿಸ್ಗೆ ಆಗಿರಬಹುದು, ಅನಾಲಿಸಿಸ್ಗೆ ಒಳಪಡಿಸಬಹುದು. ಅದರಿಂದ ಬಂದಿರತಕ್ಕಂಥ ಡೇಟಾ ನಾವು ಜನರಲೈಸೇಷನ್ ಅನ್ನು ಮಾಡಬಹುದು ಅನ್ನೋ ಒಂದು ಇಂಟರ್ಪ್ರಿಟೇಷನ್. ಯಾವುದು ಕ್ವಿನೆಸ್ ಮತ್ತೆ ಕರ್ಟಸಿಸ್ ಆ ರೇಂಜಲ್ಲಿ ಬಂತು ಅಂತ ಅಂದ್ರೆ, ಯಾವುದೇದು ಕಳೆದ ತರಗತಿಯಲ್ಲಿ ನೋಡಬೇಕು ಅಂತಂದ್ರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳು ಮತ್ತೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳು. ಸೊ ಪ್ಯಾರಾಮೆಟ್ರಿಕ್ ಟೆಸ್ಟು, ಓಕೆ, ಸೊ ನಾವೇನಾದ್ರೂ ಡೇಟಾನ ಪಡ್ಕೊಂಡಿರ್ತಕ್ಕಂತಹ ಡೇಟಾನ ಈ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಅಲ್ಲಿ ಏನಾದರೂ ನಾವು ಡ್ರಾ ಮಾಡ್ಕೊಂಡಿದ್ದೆ ಆದ್ರೆ, ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ, ನಾವು ಕ್ವಿನೆಸ್, ಕರ್ಟಸಿಸ್ ಅಂಕಗಳನ್ನ ಸಿಗ್ನಿಫಿಕೆಂಟ್ ಆಗಿ ನಾವು ಬಳಸಲೇಬೇಕಾಗುತ್ತೆ. ಏಕೆಂತಂದ್ರೆ ಅದು ನಾರ್ಮಲ್ ಆಗಿ ರೆಪ್ರೆಸೆಂಟ್ ಆಗಿಲ್ಲದೆ ಇರ್ತಕ್ಕಂತಹ ಒಂದು ಗ್ರೂಪ್. ಯಾವುದು? ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಗ್ರೂಪ್. ಯಾವಾಗ ನಾರ್ಮಲ್ ಆಗಿ ಅದು ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ, ಸೈಂಟಿಫಿಕ್ ಆಗಿ ಒಂದು ಸಮೂಹವನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಸಮೂಹ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಒಂದು ಸಮೂಹ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಕ್ವಿನೆಸ್, ಕರ್ಟಸಿಸ್ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಪ್ರಮುಖ.
ನಾವೇನಾದರೂ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅಲ್ಲಿ ಏನಾದರೂ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅಫ್ಕೋರ್ಸ್ ಇಟ್ ಈಸ್ ಎ ರೆಪ್ರೆಸೆಂಟೇಟಿವ್ ದ ಓಲ್ ಪಾಪ್ಯುಲೇಷನ್ ಅಂತ ನಾವು ಅಂದ್ಕೋಬಹುದು. ಆದರೆ ಇಲ್ಲಿ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ ಅಲ್ಲಿ ಸೊ ಅಲ್ಲಿ ಡೇಟಾ ಅಥವಾ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ನಮೂನೆ ಸೈಂಟಿಫಿಕ್ ಆಧಾರದ ಮೇಲೆ ಆಗಿರೋದಿಲ್ಲ. ಸೊ ಯಾವಾಗ ಸೈಂಟಿಫಿಕ್ನ ಆಧಾರದ ಮೇಲೆ ಆಗಿರೋದಿಲ್ಲ, ಸೊ ನಾವು ಅಲ್ಲಿ ಪಡ್ಕೊಂಡಿರ್ತಕ್ಕಂಥ ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಆಗಿಲ್ವಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಓಕೆ, ಸೊ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಅಂತ ಅಂದ್ರೆ ಅದನ್ನ ಪ್ಯಾರಾಮೆಟ್ರಿಕ್ ಮತ್ತು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳಿಗೆ ಅಂತಹ ಡೇಟಾವನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಟಿ ಟೆಸ್ಟ್ ಕಾರ್ಲೇಷನ್, ಸೊ ಎರಡು ಮೆಥಡ್ ಕಳೆದ ತರಗತಿನಲ್ಲಿ ಆಗಿತ್ತು. ಸೊ ಈಗ ಅನಾಲಿಸಿಸ್, ರಿಗ್ರೆಷನ್ ಅನಾಲಿಸಿಸ್ ಅನ್ನೋ ಒಂದು ಮೆಥಡ್ ಅನ್ನು ನಾವು ನೋಡ್ತೀವಿ. ಸೊ ಏನು ರಿಗ್ರೆಷನ್ ಮತ್ತೆ ರಿಗ್ರೆಷನ್ ಅನಾಲಿಸಿಸ್ ಅಂತ ಅಂದ್ರೆ, ಯಾವ ಆಧಾರದ ಮೇಲೆ ಈ ರಿಗ್ರೆಷನ್ ಅನಾಲಿಸಿಸ್ ಅನ್ನ ನಾವು ಅಪ್ಲೈ ಮಾಡ್ತೀವಿ, ಯಾವ ವಿಷಯವನ್ನ ನಾವು ಗುರುತಿಸ್ಕೊಳ್ಳಿಕ್ಕೆ ರಿಗ್ರೆಷನ್ ಅನಾಲಿಸಿಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸಿಂಪಲ್ ರಿಗ್ರೆಷನ್ ಮತ್ತೆ ಮಲ್ಟಿಪಲ್ ರಿಗ್ರೆಷನ್ ಅನಾಲಿಸಿಸ್, ಸೊ ಎರಡು ವಿಧಗಳು ಬರುತ್ತೆ. ಸೊ ರಿಗ್ರೆಷನ್ ಅನಾಲಿಸಿಸ್ ಏನಕ್ಕೆ ಅಪ್ಲೈ ಆಗುತ್ತೆ ಹಾಗಂದ್ರೆ ಏನು, ಟು ಅಂಡರ್ಸ್ಟ್ಯಾಂಡ್ ದ ಲೋಡಿಂಗ್ ಫ್ಯಾಕ್ಟರ್ಸ್ ಟುವರ್ಡ್ಸ್ ಡಿಪೆಂಡೆಂಟ್ ವೇರಿಯೇಬಲ್, then we have to use regression analysis ಅಂತ. ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಅವಲಂಬಿ ಪರಿವರ್ತಕ್ಕೆ ಯಾವೆಲ್ಲ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತವೆ ಅಥವಾ ಅದಕ್ಕೆ ತನ್ನದೇ ಆದಂತಹ ಒಂದು ಅಂಕವನ್ನು ಮೌಲ್ಯೀಕರಿಸ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ರಿಗ್ರೆಷನ್ ಅನಾಲಿಸಿಸ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಮೌಲ್ಯೀಕರಿಸುವಂಥದ್ದು ಲೋಡಿಂಗ್ ಫ್ಯಾಕ್ಟರ್ಸ್, ಈ ಲೋಡಿಂಗ್ ಫ್ಯಾಕ್ಟರ್ಸ್ ಬಹಳ ಪ್ರಮುಖ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಾರೆ, ಈಗ ಟಿ ಟೆಸ್ಟ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟಿ ಟೆಸ್ಟ್ ನ ಯೂಸ್ ಮಾಡ್ಕೊಳ್ಳುವಂಥದ್ದು ಎರಡು ಗುಂಪುಗಳ ನಡುವೆ ಏನಾದರೂ ವ್ಯತ್ಯಾಸಗಳು ಇದೆಯಾ ಇಲ್ವಾ. ಸಾಮಾನ್ಯವಾಗಿ ಮೇಲು ಫಿಮೇಲು, ಓಕೆ, ಅರ್ಬನ್ ಅಂಡ್ ರೂರಲ್ಲು, ಸೊ ಒಂದೇ ಪ್ಯಾರಾಮೀಟರ್ಸ್ ಇರುತ್ತೆ. ಬಟ್ ಜೆಂಡರ್ ವೈಸು ಅಥವಾ ರೀಜನ್ ವೈಸ್, SSLC ವಿದ್ಯಾರ್ಥಿಗಳು ಅಂತಂದ್ರೆ ಅವರು ಸಿಟಿನಲ್ಲಿರಲಿ, ರೂರಲ್ ಭಾಗದಲ್ಲಿರಲಿ, ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರಲಿ, ಸ್ಕೂಲಲ್ಲಿ ಓದ್ತಾ ಇರಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ, ಸೊ ಎಲ್ಲ SSLC ಓದ್ತಾ ಇರ್ತಕ್ಕಂಥ, ಸೊ ಆಲ್ಮೋಸ್ಟ್ ಆಲ್ ಒಂದೇ ಸಿಲೆಬಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅವ್ರ ನಡುವೆ ಏನು ಡಿಫ್ರೆನ್ಸ್ ಇರುತ್ತಾ ಅಂತಂದ್ರೆ ಅಫ್ಕೋರ್ಸ್ ಡಿಫ್ರೆನ್ಸ್ ಇರುತ್ತೆ. ಯಾವ್ದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಇಂಟೆಲಿಜೆನ್ಸ್ ಅಲ್ಲ, ಸೊ ಯಾವ್ದ್ರಲ್ಲಿ ಓವರ್ ಆಲ್ ದೇರ್ ಪರ್ಸೆಂಟೇಜ್ ಅಲ್ಲ. ಓಕೆ, ಸೊ ಎಲ್ಲದರಲ್ಲೂ ಡಿಫರೆನ್ಸಸ್ ಇರುತ್ತೆ. ಸಿಗ್ನಿಫಿಕೆಂಟ್ ಇದೆಯಾ, ಆ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ನಾವು ಅಸೆಸ್ ಮಾಡಬೇಕು ಅಂತಾರೆ, ದೆನ್ ವಿ ಅಪ್ಲೈ ಟಿ ಟೆಸ್ಟ್. ಸೊ ಅದು ಇನ್ ಟರ್ಮ್ಸ್ ಆಫ್ 0.01 ಮತ್ತೆ 0.05 ಲೆವೆಲ್ ಅಲ್ಲಿ ಡಿಫರೆನ್ಸಸ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಸೊ ಯಾವಾಗ ಟಿ ಟೆಸ್ಟ್ ಅಂತ ಅಂದ್ರೆ ಒಂದೇ ರೀತಿಯಂತ ಹೋಮೋಜಿನಿಟಿ ಗ್ರೂಪ್ ಇರುತ್ತೆ. ಸೊ ಅದರಲ್ಲಿ ಜೆಂಡರ್ ವೈಸು ಅಥವಾ ಬೇರೆ ಇನ್ಯಾವುದೋ ಒಂದು ಸೋಸಿಯೋ ಡೆಮೋಗ್ರಫಿಕಲ್ ಅಲ್ಲಿ ಡಿಬೇಟ್ ಆಗಿರುತ್ತೆ. ಆ ಮೂಮೆಂಟ್ ಅಲ್ಲಿ ಟಿ ಟೆಸ್ಟ್ಗಳನ್ನು ಯೂಸ್ ಮಾಡಿ. ಸೊ ಇಲ್ಲಿ ಎರಡು ಇಂಡಿಪೆಂಡೆಂಟ್ ಗುಂಪುಗಳು ಇರಬೇಕು, ಸ್ವತಂತ್ರವಾದಂತಹ ಒಂದು ಚರಾಂಶಗಳು ಇರಬೇಕು. ಸ್ವತಂತ್ರ ಚರಾಂಶ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಸೊ ಏಜ್ ಗ್ರೂಪು ಒಂದೇ, ಅವ್ರು ಓದ್ತಾ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಒಂದೇ, ಸೊ ಒಂದೇ ತರಗತಿನಲ್ಲಿ ಓದ್ತಾ ಇದ್ದಾರೆ, ಹೌದು, ಅಥವಾ ಒಂದೇ ರೀತಿಯಾದಂಥ ಸಿಲೆಬಸ್ ಇದೆ, ಎಸ್. ಸೊ ಎಲ್ಲದೂ ಸಹ ಒಂದೇ ರೀತಿ, ಆಲ್ಮೋಸ್ಟ್ ಅಲ್ಲಿ ಇವ್ರಿಗೇಂಟಿ ಒಂದು ತರಗತಿನಲ್ಲಿ 100 ಮೆಂಬರ್ಸ್ ಇದ್ದಾರೆ, 100 ಮೆಂಬರ್ಸ್ಗೂ ಒಂದೇ ರೀತಿಯಾದಂಥ ತರಗತಿಗಳಾಗುತ್ತೆ, ಒಂದೇ ರೀತಿಯ ಕ್ಲಾಸ್ ಶುರು ಆಗುತ್ತೆ, ಒಬ್ಬರೇ ತೆಗೆದುಕೊಳ್ತಾರೆ. ಸೊ ಎಲ್ಲದೂ ಸಹ ಆಲ್ಮೋಸ್ಟ್ ಅಲ್ಲಿ ಈಕ್ವಲ್ ಆಗಿರುತ್ತೆ, ಆಯ್ತಾ. ಜೆಂಡರ್ ವೈಸ್ ಅಂತ ನಾವು ತೆಗೆದುಕೊಂಡಾಗ, ಮೇಲ್ ಅಥವಾ ಫಿಮೇಲ್ ಅಂತ ನಾವು ತೆಗೆದುಕೊಂಡಾಗ, ಸೊ ಏನಾದ್ರು ಡಿಫರೆನ್ಸಸ್ ಇರುತ್ತಾ, ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ಗಳು ಇರುತ್ತಾ ಅಥವಾ ಇರಲ್ವಾ. ಸೊ ನಾವೊಂದು ಹೈಪೋಥಿಸಿಸ್, ಸೊ ಅಲ್ಲಿ ನಾವು ಮ್ಯಾಕ್ಸಿಮಮ್ ಈ ನಲ್ ಹೈಪೋಥಿಸಿಸ್ಗಳನ್ನು ಫ್ರೇ ಮಾಡ್ತಾ ಹೋಗ್ತೀವಿ. ಸೊ ನಲ್ ಹೈಪೋಥಿಸಿಸ್ ಆಸ್ ವೆಲ್ ಆಸ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್.
there will be a positive relationship between male and female. There will be a negative relationship between male and female. Any variables. ಸೊ ಇದನ್ನ ನಾವು ಟೆಸ್ಟ್ ಮಾಡಬೇಕು ಅಂತಾದ್ರೆ, ಆಫ್ಟರ್ ದ ಟೆಸ್ಟ್ ನಾವು ಜಸ್ಟಿಫೈ ಮಾಡಬೇಕು ಅಂತಂದ್ರೆ, ಸೊ ಅದನ್ನ ಒಂದು ಸೈಂಟಿಫಿಕ್ ಆಂಗಲ್ ಅಲ್ಲಿ ಅಥವಾ ಸೈಂಟಿಫಿಕ್ ಮ್ಯಾನರ್ ಅಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಅದೇ ಪ್ರಮಾಣದಲ್ಲಿ ನಾವು ಕಾರ್ಲೇಷನ್ ಅನ್ನ ನಾವು ನೋಡ್ಬೇಕು. ಇದು ಟಿ ಟೆಸ್ಟ್, ಟಿ ವ್ಯಾಲ್ಯೂ ಆಯ್ತು. ಸೊ ಒಂದೇ ರೀತಿಯಾದಂಥ ಗುಂಪಿರುತ್ತೆ, ಬಟ್ ಜೆಂಡರ್ ವೈಸು ಬೇರೆ ಬೇರೆ ಆಗಿರ್ತಾರೆ. ಸೊ ಇದು ಒಂದು ಇಂಡಿಪೆಂಡೆಂಟ್ ಗ್ರೂಪ್, ಇದು ಒಂದು ಇಂಡಿಪೆಂಡೆಂಟ್ ಗ್ರೂಪ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಅಕಾಡೆಮಿಕ್ ಅಚೀವ್ಮೆಂಟ್ ಆಫ್ ದ ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ ಒಂದು ವೇರಿಯೇಬಲ್ಸ್ ಅನ್ನ ಅಥವಾ ಒಂದು ಆಬ್ಜೆಕ್ಟಿವ್ ಅನ್ನು ಹಾಕೊಂಡ್ರೆ, ಟು ಅಸೆಸ್ ದ ಅಕಾಡೆಮಿಕ್ ಅಚೀವ್ಮೆಂಟ್ ಆಫ್ ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ ನಾವು ಹಾಕೊಂಡ್ರೆ, ಓಕೆ ಒಂದಷ್ಟು ವ್ಯಾಲ್ಯೂ ಬರುತ್ತೆ. ಅಕಾಡೆಮಿಕ್ ಅಚೀವ್ಮೆಂಟು ಮಾಡ್ರೇಟಾ, ಹೈಯರ್, ಸೊ ಏನೋ ಒಂದು ಇಂಟರ್ಪ್ರಿಟೇಷನ್ ಅನ್ನು, ಒಂದು ಅಂಕಗಳನ್ನು ತೆಗೆದುಕೊಂಡಾಗ ಒಂದು ಇಂಟರ್ಪ್ರಿಟೇಷನ್ಸ್ ಬರುತ್ತೆ. ವಿದ್ಯಾರ್ಥಿಗಳ ನಡುವೆ, ವಿದ್ಯಾರ್ಥಿಗಳು ಅಂತ ಅಂದ್ರೆ ಎರಡು ಕ್ಯಾಟಗರಿಯ ನಡುವೆ ಇರತಕ್ಕಂತಹ ವಿದ್ಯಾರ್ಥಿಗಳು, ಅವರ ನಡುವೆ ಏನಾದರೂ ವ್ಯತ್ಯಾಸಗಳು ಇರಬಹುದಾ ಅಂತಕ್ಕಂಥ ಅಥವಾ ಆ ಕ್ಯಾಲ್ಕುಲೇಷನ್ ಅನ್ನು ನಾವೇನಾದ್ರೂ ನೋಡೋದೇ ಆದ್ರೆ, ಮೇಲು ಫಿಮೇಲ್ ಏನಾದರೂ ಡಿಫ್ರೆನ್ಸಸ್ಗಳು ಇರಬಹುದಾ ಅಕಾಡೆಮಿಕ್ ಅಚೀವ್ಮೆಂಟ್ ಅಲ್ಲಿ, ಅಥವಾ ಅಕಾಡೆಮಿಕ್ ಮೋಟಿವೇಶನ್ಸ್ ಏನಾದರೂ ಅಕಾಡೆಮಿಕ್ ಮೋಟಿವೇಶನ್ ಮತ್ತೆ ಅಕಾಡೆಮಿಕ್ ಅಚೀವ್ಮೆಂಟ್ಗೆ ಕಾರ್ಲೇಷನ್ಸ್ ಇದೆಯಾ? ಸೊ ಇದನ್ನ ನಾವು ನೋಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ, ಓಕೆ, ಸೊ ಕಾರ್ಲೇಷನ್ ನಾವು ನೋಡ್ತೀವಿ ಅಂತ ಅನ್ನೋದೇ ಆದರೆ ಪಿಯರ್ಸನ್ ಪ್ರಾಡಕ್ಟ್ ಮೂವ್ಮೆಂಟ್ ಕಾರ್ಲೇಷನ್ ಮೆಥಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಟಿ ಟೆಸ್ಟ್ ಅನ್ನು ಅಥವಾ ಡಿಫರೆನ್ಸ್ ಅನ್ನು ನಾವು ನೋಡಬೇಕು ಅಂತ ಅಂದ್ರೆ, ಟಿ ಟೆಸ್ಟ್, ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಸ್ಯಾಂಪಲ್ ಮೆಥಡ್ ಏನಿದೆ ಅದನ್ನ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಇವೆರಡರಿಂದ ಎಷ್ಟು ಗುಂಪು ಅಥವಾ ಗುಂಪುಗಳ ನಡುವೆ ಇರತಕ್ಕಂತಹ ಒಂದು ಡಿಫರೆನ್ಸ್, ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎರಡನೇ ಮೆಥಡ್, ಕಾರ್ಲೇಷನ್ ಮೆಥಡ್ ಅಲ್ಲಿ, ಸೊ ಎರಡು ವೇರಿಯೇಬಲ್ಸ್ಗಳ ನಡುವೆ ಇರತಕ್ಕಂತಹ ಒಂದು ಡೈರೆಕ್ಷನ್, ರಿಲೇಶನ್ಶಿಪ್ ಅಥವಾ ಸಹಸಂಬಂಧ ಯಾವ ರೀತಿಯಾಗಿದೆ, ಧನಾತ್ಮಕವಾಗಿದೆ ಅಥವಾ ಋಣಾತ್ಮಕವಾಗಿದೆ. ಧನಾತ್ಮಕವಾಗಿತ್ತು ಅಂತಂದ್ರೆ ಕಾರಣಗಳೇನು, ಋಣಾತ್ಮಕವಾಗಿತ್ತು ಅಂತ ಅಂದ್ರೆ ಕಾರಣಗಳೇನು. ಸೊ ಇದೆಲ್ಲದಕ್ಕೂ ಸಹ ಒಂದು ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಯಾವಾಗ ನಾವು ಸೈಂಟಿಫಿಕ್ ಮ್ಯಾನರ್ ಅಲ್ಲಿ ಅದನ್ನ ಜಸ್ಟಿಫೈ ಕೊಟ್ಟಾಗ, ಯಾವಾಗ ನಾವು ಒಂದು ಮೆಥಡಾಲಜಿ ಪಾರ್ಟ್ ಅನ್ನ ನಾವು ಸಿಸ್ಟಮ್ಯಾಟಿಕ್ ಅಥವಾ ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ ನಾವು ತೆಗೆದುಕೊಂಡು ಹೋಗಿದ್ದಾಗ. ಸೊ ಇದು ಕಾರ್ಲೇಷನ್ ಮೆಥಡ್. ರಿಲೇಶನ್ಶಿಪ್ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ರಿಲೇಶನ್ಶಿಪ್ ಇಲ್ವಾ ಒಂದು ವೇರಿಯೇಬಲ್ಗೂ ಮತ್ತೊಂದು ವೇರಿಯೇಬಲ್ಗೂ. ಸೊ ರಿಲೇಶನ್ಶಿಪ್ ಯಾವಾಗಲೂ ಇರಲೇಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಸ್ಟ್ರೆಸ್ ಜಾಸ್ತಿ ಆದಾಗೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಜಾಸ್ತಿ ಆಗುತ್ತೆ. ಒಂದು ಕಾಮನ್ ಅಸಂಪ್ಷನ್ಸ್, ಅಕಾಡೆಮಿಕ್ ಅವ್ರದ್ದು ಇಂಟೆಲಿಜೆನ್ಸ್ ಲೆವೆಲ್ ಜಾಸ್ತಿ ಆದಂಗೆ ವಿದ್ಯಾರ್ಥಿಗಳದ್ದು ಅವ್ರದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಡೈರೆಕ್ಷನ್ ಅದು, ಅಥವಾ ಒಂದು 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 ಕಾರ್ಲೇಷನ್ ಅನ್ನ, ಸಹಸಂಬಂಧವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇರಿಯೇಬಲ್ ಜಾಸ್ತಿ ಆದ್ರೆ ಮತ್ತೊಂದು ವೇರಿಯೇಬಲ್ ಅದರಿಂದ ಎಫೆಕ್ಟ್ ಆಗುತ್ತೆ, ವೇರಿ ಆಗುತ್ತೆ. ಎಫೆಕ್ಟ್ ಅಂತಂದ್ರೆ ಪಾಸಿಟಿವ್ ಆಗಾದ್ರೂ ಆಗ್ಬಹುದು, ನೆಗೆಟಿವ್ ಆಗಬೇಕಾದ್ರೂ ಆಗ್ಬೋದು. ಸೊ ಲರ್ನಿಂಗ್ ಟ್ರಾನ್ಸ್ಫರ್ ಅಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಪಾಸಿಟಿವ್ ಟ್ರಾನ್ಸ್ಫರು, ನೆಗೆಟಿವ್ ಟ್ರಾನ್ಸ್ಫರ್ ಮತ್ತೆ ಝೀರೋ ಟ್ರಾನ್ಸ್ಫರ್ ಅಂತ. ಹೇಗೆ ಒಂದು ಏರಿಯಾದಲ್ಲಿ ಕಲಿತಕ್ಕಂಥದ್ದು, ಒಂದು ಕ್ಷೇತ್ರದಲ್ಲಿ ಕಲಿತಕ್ಕಂತಹ ಒಂದು ಮಾಹಿತಿ ಮತ್ತೊಂದು ಕ್ಷೇತ್ರದ ಕಲಿಕೆಯ ಮೇಲೆ ಧನಾತ್ಮಕವಾದಂತಹ ಸಂಬಂಧವನ್ನ ಏರ್ಪಡಿಸಿದ್ರೆ ಅದನ್ನ ಧನಾತ್ಮಕ ಲರ್ನಿಂಗ್ ಎಫೆಕ್ಟ್ ಅಂತ ಕರೀತಾರೆ, ಅಥವಾ ಧನಾತ್ಮಕ ಕಲಿಕೆಯ ವರ್ಗಾವಣೆ ಅಂತ ಕರೀತಾರೆ. ವರ್ಗಾವಣೆ ಒಳಗೊಳ್ಳುತ್ತೆ ಅದು. ಏನಕ್ಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸೈಕಲ್ ಕಲ್ತಿರ್ತೀವಿ, ಮೋಟಾರ್ ವೆಹಿಕಲ್ ಕಲಿಬೇಕು ಅಂತಂದ್ರೆ ಒಂದು ಬ್ಯಾಲೆನ್ಸಿಂಗ್ ಇರ್ಬೋದು, ಚಲಾವಣೆ ಇರಬಹುದು. ಸೊ ಆಲ್ಮೋಸ್ಟ್ ಆಲ್ ಕ್ವೈಟ್ ಡಿಫ್ರೆಂಟ್ ಇತ್ತು ಅಂತಂದ್ರೂ ಸಹ ಆಬ್ವಿಯಸ್ಲಿ ಅದು ಸಪೋರ್ಟಿವ್ ಆಗಿರುತ್ತೆ. ಎರಡೂ ಸಹ ಡಿಫ್ರೆಂಟ್ ಕಲಿಕೆನೇ ಆದ್ರೂ ಸಹ, ಸೊ ಈ ಕಲಿಕೆ, ಈಗ ಆಲ್ರೆಡಿ ಕಲ್ತಿರ್ತಕ್ಕಂಥ ಕಲಿಕೆ ಹೊಸ ಕಲಿಕೆಗೆ ಉತ್ತೇಜನವನ್ನ, ಮೋಟಿವೇಶನ್ ಅನ್ನ ಕೊಡ್ತಾ ಹೋಗ್ತದೆ. ನೆಗೆಟಿವ್ ಆಗಿರ್ತಕ್ಕಂಥದ್ದು, ಓಕೆ, ಒಂದು ಕ್ಷೇತ್ರದಲ್ಲಿ ಕಲ್ತಿರ್ತಕ್ಕಂಥದ್ದು ಮತ್ತೊಂದು ಕ್ಷೇತ್ರದ ಕಲಿಕೆಗೆ ಅಡಚಣೆಯನ್ನು ಸಹ ಉಂಟು ಮಾಡುತ್ತೆ, ಇಂಟರ್ಫಿಯರೆನ್ಸ್ ಸಹ ಮಾಡ್ತಾ ಹೋಗುತ್ತೆ.
ಸೊ ಇಂಟರ್ಫಿಯರೆನ್ಸ್ ಏನಾರ ಮಾಡ್ತು ಅಂತಂದ್ರೆ ಅದನ್ನ ಋಣಾತ್ಮಕವಾದಂತಹ ಕಲಿಕೆ ವರ್ಗಾವಣೆ ಅಂತ ಕರೀತಾರೆ. ಸೊ ಯಾವಾಗಲೂ ನಾವು ಕಲ್ತಿರ್ತಕ್ಕಂಥ ಕಲಿಕೆ ಧನಾತ್ಮಕವಾಗಿ ಎಫೆಕ್ಟ್ ಮಾಡುತ್ತೆ, ಧನಾತ್ಮಕವಾಗಿರುತ್ತೆ, ಅದರಿಂದ ನಾವು ಪಾಸಿಟಿವ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೆಲ್ಲ ತಪ್ಪಾಗ್ತಾ ಹೋಗುತ್ತೆ ಕೆಲವೊಂದು ಬಾರಿ. ಸೊ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಡೇಟಾ ನಮ್ಮ ಕಲಿಕೆಗೆ ಋಣಾತ್ಮಕವಾದಂತಹ ಎಫೆಕ್ಟ್ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಥವಾ ಬೀರ್ತಾ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ಕಾರ್ಲೇಷನ್ ಮೆಥಡ್ ಅಲ್ಲಿ ಯಾವುದೇ ವೇರಿಯೇಬಲ್ಸ್ ಅನ್ನ ನಾವು ತೆಗೆದುಕೊಂಡ್ರು ಸಹ ಅದು ಪಾಸಿಟಿವ್ ಆಗಿರಬೇಕು ಅಥವಾ ನೆಗೆಟಿವ್ ಆಗಿರಬೇಕು ಅನ್ನೋದ್ರ ಜೊತೆಗೆ ಸಹ ಸಂಬಂಧವನ್ನ ಹೊಂದಿರಲೇಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸೈಕಲಾಜಿಕಲ್ ಎಲಿಮೆಂಟ್, ಪರ್ಸನಾಲಿಟಿ ಫ್ಯಾಕ್ಟರ್ಸ್, ನಾವೇನಾದ್ರೂ ನೀವು 5 ಪರ್ಸನಾಲಿಟಿ ಫ್ಯಾಕ್ಟರ್ ಅನ್ನು ಅಸೆಸ್ ಮಾಡ್ತು ಅಂತಾರೆ, 5 ಬಿಗ್ 5 ಫ್ಯಾಕ್ಟರ್ಸ್ಗಳು ಇರುತ್ತೆ. ಅದ್ರ ಜೊತೆಗೆ ಲರ್ನಿಂಗ್ ಎಬಿಲಿಟೀಸ್, ಲರ್ನಿಂಗ್ ಪ್ಯಾಟರ್ನ್ಸ್ಗಳು ಅಥವಾ ಮೆಮೊರಿ ಸ್ಟೈಲ್ಸ್ಗಳು ಯಾವ್ದು ಕಾರ್ಲೇಟ್ ಆಗಿದೆ ಸೊ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ವಾಟ್ ಆರ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ಮೆಮೊರಿ ಇಂಪ್ರೂವ್ಮೆಂಟ್ ಆರ್ ಎನ್ಹಾನ್ಸ್ಮೆಂಟ್, ಮೆಮೊರಿ ಎನ್ಹಾನ್ಸ್ಮೆಂಟ್, ಟಿಕ್ಸ್. ನಾವೇನಾದ್ರು ಆ ಕ್ವಶನೇರ್ಸ್ ಜಸ್ಟಿಫಿಕೇಶನ್ ಕೊಡಬೇಕು ಅನ್ನೋದಾದ್ರೆ ಅಫ್ಕೋರ್ಸ್ ಒಂದು ಸೈಂಟಿಫಿಕ್ ಆಗಿ ನಾವು ಮಾತಾಡಬೇಕು, ಸೈಂಟಿಫಿಕ್ ಆಗಿ ವಿಧಾನಗಳನ್ನು ನಾವು ಅಳವಡಿಸಬೇಕು, ಅದರಿಂದ ಡೇಟಾವನ್ನು ಪಡ್ಕೋಬೇಕು, ಅದನ್ನ ಜನರೇಷನ್ ಮಾಡಬೇಕು. ಸೊ ಇದೆಲ್ಲ ಪ್ರೋಸೆಸ್ ಅಲ್ಲಿ ನಾವು ಈ ಯಾವ ರೀತಿಯಾದಂಥ ಸಹ ಸಂಬಂಧವನ್ನು ಹೊಂದಿದೆ, ಅದು ಸಿಗ್ನಿಫಿಕೆಂಟ್ ಅಲ್ವಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಕೆಲವು ಬಾರಿ ಪಾಸಿಟಿವ್ ಆಗಿಯೂ ಎಫೆಕ್ಟ್ ಮಾಡಿರೋದಿಲ್ಲ, ನೆಗೆಟಿವ್ ಆಗಿಯೂ ಎಫೆಕ್ಟ್ ಮಾಡಿರೋದಿಲ್ಲ. ಸೊ ಅದೇ ಇಂಡಿಪೆಂಡೆಂಟ್ ವೇರಿಯೇಬಲ್. ಇದು ಒಂದು ಸಹ ನಾವೇನು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಅಂದ್ಕೊಂಡಿರ್ತೀವಲ್ಲ ಅದು ಸಹ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿ ಕೆಲವೊಂದು ಬಾರಿ ಆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ನಾವು ಡಿಫೈನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಯಾವುದನ್ನು ನಾವು ಮ್ಯಾನಿಪುಲೇಟ್ ಮಾಡ್ತೀವಿ, ಏನಕ್ಕೋಸ್ಕರ ನಾವು ಮ್ಯಾನಿಪುಲೇಟ್ ಮಾಡ್ತೀವಿ? ಮ್ಯಾನಿಪುಲೇಟ್ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇರಿಯೇಬಲ್ಸು ಇಂಡಿಪೆಂಡೆಂಟ್. ಸೊ ಅದರಿಂದ ಏನೋ ಒಂದು ರಿಸಲ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಪ್ರಾಬಬಲ್ ರಿಸಲ್ಟ್ ಈ ರೀತಿಯಾಗಿ ಬರಬಹುದು. ನಾವು ಇದನ್ನ ಇಷ್ಟು ಪ್ರಮಾಣದ ಒಂದು ಬದಲಾವಣೆಗೆ ಒಳಪಡಿಸಿದ್ರೆ ಒಂದು ಥಿಂಗ್ಸ್ ಆಗಿರ್ಬೋದು, ಒಂದು ಆಬ್ಜೆಕ್ಟ್ ಆಗಿರಬಹುದು, ಒಬ್ಬ ವಸ್ತು ಆಗಿರಬಹುದು, ಒಬ್ಬ ವ್ಯಕ್ತಿ ಆಗಿರಬಹುದು, ಎನಿಥಿಂಗ್, ಯಾವ ರೀತಿಯಾಗಿ ನಾವು ವೇರಿ ಮಾಡಬೇಕು, ಯಾವ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬೇಕು, ಅದರಿಂದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವ ರೀತಿಯಾಗಿ ನಾವು ನಿರೀಕ್ಷೆಗಳನ್ನ ಮಾಡಬಹುದು. ಸೊ ಸೊ ಇದೆಲ್ಲದೂ ಸಹ ಕಾರ್ಲೇಷನ್ಗೆ ಸಂಬಂಧಿಸಿದಂತೆ. ಆದ್ರೆ ಅದೇ ರೀತಿಯಾಗಿರಬೇಕಾ, ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಾಗಿ ರಿಸಲ್ಟ್ ಇರಬೇಕಾ? ಆ ಥರ ಏನಿಲ್ಲ. ಸೊ ಕೆಲವೊಂದು ಬಾರಿ ಸಹ ಸಂಬಂಧ ಇತ್ತು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ಗೆ ಒಂದು ಪಾಸಿಟಿವ್ ರಿಲೇಶನ್ಶಿಪ್ ಅನ್ನು ತೋರಿಸುತ್ತೆ. ಒಂದು ಜಾಸ್ತಿ ಆದರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಒಂದು ವೇರಿಯೇಬಲ್ ಜಾಸ್ತಿ ಆಗುತ್ತೆ, ಅಥವಾ ಒಂದು ವೇರಿಯೇಬಲ್ ಕಡಿಮೆ ಆದ್ರೆ ಅದಕ್ಕೆ ಡಿಪೆಂಡ್ ಆಗಿರ್ತಕ್ಕಂತಹ ಒಂದು ವೇರಿಯೇಬಲ್ ವೇರಿಯೇಷನ್ಸ್ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಪಾಸಿಟಿವ್ ಡೈರೆಕ್ಷನ್ ಅಲ್ಲೂ ಇರ್ಬೋದು, ನೆಗೆಟಿವ್ ಡೈರೆಕ್ಷನ್ ಅಲ್ಲೂ ಇರ್ಬೋದು. ಸೊ ಇಲ್ಲಿ ರಿಗ್ರೆಷನ್ ಅನಾಲಿಸಿಸ್ ಅಂತ ಅಂದ್ರೆ ಒಂದು ವೇರಿಯೇಬಲ್ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ಬೇಕದು. ಆ ಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ಏನೆಲ್ಲ ಫ್ಯಾಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದ್ರೆ ಯಾವ ವೇರಿಯೇಬಲ್ ಯಾವುದರಿಂದ ನಿರ್ಧರಿಸಲ್ಪಡುತ್ತೆ, ಆ ನಿರ್ಧಾರ ಆಗಿರ್ತಕ್ಕಂತಹ ಒಂದು ವ್ಯಾಲ್ಯೂ ಎಷ್ಟೋ ಇದೆ. ಒಂದು ಆವರೇಜ್ ಇದೆ, ಅಬವ್ ಅವರೇಜ್ ಇದೆ, ಬಿಲೋ ಅವರೇಜ್ ಇದೆ. ಸೊ ಎಷ್ಟೋ ಒಂದಿದೆ. ಅದಕ್ಕೆ ಕಾರಣ ಏನು? ಆ ಒಂದು ಅವರೇಜ್, ಇನ್ ಟರ್ಮ್ಸ್ ಆಫ್ ಅವರೇಜ್ ಅಂತ ನಾವು ಕ್ಯಾಲ್ಕುಲೇಷನ್ಗೆ ನಾವು ತೆಗೆದುಕೊಂಡಿದ್ರೆ ಅದಕ್ಕೆ ಕಾರಣಗಳೇನು? ಓಕೆ, ಆ ಕಾರಣಗಳನ್ನ ನಾವು ಐಡೆಂಟಿಫಿಕೇಶನ್ ಮಾಡಿದ್ರೆ ಯಾವುದು ಎಷ್ಟು ಪ್ರಮಾಣದ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾ ಇದೆ, ಆ ಕಾಂಟ್ರಿಬ್ಯೂಷನ್ ಅಥವಾ ಲೋಡಿಂಗ್ ಫ್ಯಾಕ್ಟರ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ.
ಫ್ರೆಂಡ್ಸ್ಗಳಿದ್ದಾರೆ, ಒಂದು 10 ಮೆಂಬರ್ಸ್ ಇದ್ದಾರೆ. 10 ಮೆಂಬರ್ಸು ನಮ್ಮ ಡೆವಲಪ್ಮೆಂಟ್ಗೆ, ಅಕಾಡೆಮಿಕ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅಥವಾ ಏನೋ ಒಂದು ಸ್ಕೂಲಲ್ಲಿ ಒಂದು ಈವೆಂಟ್ ಆಗ್ತಾ ಇದೆ, ಒಂದು ಫ್ರೆಶರ್ ಪಾರ್ಟಿನೋ ಒಂದು ವ್ಯಾಲಿಡೇಟರಿ ಪಾರ್ಟಿನೋ ಏನೋ ಒಂದು ಆಗ್ತಾ ಇದೆ. ಸೊ ಅದಕ್ಕೆ ಲಾಟ್ ಆಫ್ ಅರೇಂಜ್ಮೆಂಟ್ಗಳನ್ನು ಮಾಡ್ಕೋಬೇಕು. ಸೊ ಒಂದು ಫಂಕ್ಷನ್ಸ್ ಆಗಬೇಕು, ಇನ್ನು ವೆಲ್ಕಮ್ ಅಂತಂದರೆ ಯಾರನ್ನು ವೆಲ್ಕಮ್ ಮಾಡಬೇಕು, ಯಾವ ರೀತಿಯಾಗಿ ವೆಲ್ಕಮ್ ಮಾಡಬೇಕು. ಸೊ ಎಲ್ಲದೂ ಸಹ ಒಂದು ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿರ್ತಕ್ಕಂಥ ಒಂದು ವಿಧಾನದಲ್ಲಿ ಇರುತ್ತೆ. ಓಕೆ, ಸೊ ಒಂದು ತರಗತಿನಲ್ಲಿ 60 ಮೆಂಬರ್ಸ್ ಇದ್ದಾರೆ, ಅಂದರೆ ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ರೋಲ್. ಆ ಒಂದು ಈವೆಂಟು ಸಕ್ಸಸ್ ಆಗೋದಕ್ಕೆ ಒಬ್ಬೊಬ್ರದ್ದು ಒಂದೊಂದು ರೋಲನ್ನು ತೆಗೆದುಕೊಂಡಿದ್ದಾರೆ, ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ಸು ಒಂದೊಂದು ರೋಲ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಆ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಸೊ ಅಲ್ಲಿರ್ತಕ್ಕಂಥ 60 ಜನರ ಕಾಂಟ್ರಿಬ್ಯೂಷನ್ಸ್ಗಳು ಏನು, ಯಾರು ಯಾವ್ಯಾವುದಂತಹ ಯಾವುದ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದಾರೆ, ಅದನ್ನು ಹೇಗೆ ನಿಭಾಯಿಸಿದ್ದಾರೆ, ಅದರಿಂದ ಬಂದಿರತಕ್ಕಂಥ ಔಟ್ಪುಟ್ಸ್ಗಳೇನು, ಅಪ್ರಿಸಿಯೇಷನ್ಸ್ಗಳೇನು, ಟೀಚರ್ಸಿಂದ ಇರ್ಬೋದು, ಮ್ಯಾನೇಜ್ಮೆಂಟಿಂದ ಇರ್ಬೋದು. ಸೊ ಓವರ್ ಆಲ್ ಪ್ರೋಗ್ರಾಮ್ ವಾಸ್ ನೈಸ್ ಅಂತ ಹೇಳ್ತಾರೆ. ಬಟ್ ಸೊ ಇಂಥವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಇಂಥವರು ಅಥವಾ ಇಂಥ ಒಂದು ಟ್ರೂಪು ಸೊ ಅಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನನ್ನು ಈ ಒಂದು ಸಕ್ಸಸ್ ಆಗೋದಕ್ಕೆ ಕೊಟ್ಟಿದೆ. ಸೊ ಅಥವಾ ಇಂಥವರು ಅಥವಾ ಇವರು ಎಂಟ್ರಿ ಆಗಿದ್ರಿಂದ, ಅಥವಾ ಇವರು ಇಂಥ ಪ್ರೋಗ್ರಾಮನ್ನು ಎಫೆಕ್ಟಿವ್ ಆಗಿ ಮಾಡೋದ್ರಿಂದ, ಅಥವಾ ಈ ಡಿಪಾರ್ಟ್ಮೆಂಟು ತುಂಬ ಎಫೆಕ್ಟಿವ್ ಆಗಿ ಮಾಡಿದ್ರಿಂದ ಸೊ ಈ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಯಿತು. ಸೊ ಈ ರೀತಿಯಾಗಿ ನಾವು ಜನರಲ್ ಆಗಿ ಮಾತಾಡ್ತೀವಿ. ಸೊ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಅಷ್ಟು ಜನ ದುಡ್ದಿರ್ತಾರೆ, ಅಷ್ಟು ಜನರ ಎಫೆಕ್ಟ್ ಇರುತ್ತೆ. ಆದರೆ ಅವರಲ್ಲಿ ಆ 60 ಜನರಲ್ಲಿ ಕೆಲವು ಮಂದಿ ಮಾತ್ರ ಹೈಲೈಟ್ ಆಗ್ತಾರೆ. ಯಾರು ಹೈಲೈಟ್ ಆಗ್ಬೋದು? ಹೆಚ್ಚು ಕೆಲಸವನ್ನು ಯಾರು ಮಾಡಿರ್ತಾರೆ, ಅಥವಾ ಲೀಸ್ಟ್ ವರ್ಕನ್ನು ಯಾರು ಮಾಡಿರ್ತಾರೆ. ಸೊ ಇಬ್ಬರು ಸಹ ಹೈಲೈಟ್ ಆಗ್ತಾರೆ. ಫಸ್ಟ್ 2, 3 ಅಥವಾ 5 ಮೆಂಬರ್ಸ್, ಲೀಸ್ಟಲ್ಲಿರ್ತಕ್ಕಂಥ 5 ಮೆಂಬರ್ಸ್ ನೋಟಿಸ್ಗೆ ಬರಬಹುದು. ಇನ್ನು ಮಿಕ್ಕಿದವರು ಬಂದಿರ್ತಕ್ಕಂಥ ಮಿಡಲಲ್ಲಿ ಇರ್ತಕ್ಕಂಥವ್ರು ಸೊ ಎಲ್ಲ ನಾರ್ಮಲ್ ಆಗಿರುತ್ತೆ ಅಥವಾ ಅವರೇಜ್ ಆಗಿರುತ್ತೆ. ಸೊ ಅವರು ಬರೋದಿಲ್ಲ. ಏನೋ ಒಂದು ಮೌತ್ ಟು ಮೌತ್ ಏನೋ ಅಡ್ವರ್ಟೈಸ್ಮೆಂಟ್ಗೆ ಅಥವಾ ಒಂದು ಏನೋ ಏನಂತ ಹೇಳ್ಬೋದು, ಅವ್ರನ್ನ ಒಂದು ಇಂಪ್ರೆಸ್ ಮಾಡೋ ರೀತಿಯಾಗಿ ಡೇಟಾ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರೇಜ್ ಆಗಿರುತ್ತೆ, ಅದು ಅವರೇಜ್ ಆಗಿ ಇರ್ತಾರೋ ಕೂಡ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಫ್ಯಾಕ್ಟರ್ಸ್ಗಳನ್ನು ನಾವು ಅಸೆಸ್ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಈ ರಿಗ್ರೆಷನ್ ಅನಾಲಿಸಿಸ್ ಮೆಥಡನ್ನು ಯೂಸ್ ಮಾಡ್ತಾರೆ ಅಥವಾ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ನಮಗೆ ಒಂದು ಹೈಸ್ಕೂಲ್ ಅಂತಲೇ ಇಟ್ಕೊಳ್ಳೋಣ. ಹೈಸ್ಕೂಲಲ್ಲಿ IQ ಲೆವೆಲ್ ಎಲ್ರದ್ದು ಈಕ್ವಲ್ ಆಗಿರುತ್ತಾ? ಅಥವಾ ಒಂದು ಸೈನ್ಸ್ ಡೇ ನಡೀತಾ ಇದೆ, ಓಕೆ. ಸೊ ಅಥವಾ ಒಂದು IQ ಲೆವೆಲ್ ಅಂತಲೇ ಇಟ್ಕೊಳ್ಳೋಣ, ಒಂದು ತರಗತಿಯ IQ ಲೆವೆಲ್. ಒಂದು ತರಗತಿ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಏಜ್ ಗ್ರೂಪೇ. ಕೆಲವೊಂದು ಮಂತ್ಸ್ಗಳ ಡಿಫ್ರೆನ್ಸಸ್ ಇರ್ಬೋದು, ವೇರಿಯೇಷನ್ಸ್ ಇರ್ಬೋದು. ರೇರ್ ಕಂಡೀಷನಲ್ಲಿ ಕೆಲವೊಂದು ಸಲ ಇಯರ್ ವೈಸು ಡಿಫ್ರೆನ್ಸಸ್ಗಳನ್ನು ಕಾಣಬಹುದು. ರೇರ್ ಕೇಸಸ್ ಮಾತ್ರ. ಸೊ ಅದನ್ನು ಹೊರತುಪಡಿಸಿದ್ರೆ ಮ್ಯಾಕ್ಸಿಮಮ್ ಈಕ್ವಲ್ ಆಗೇ ಇರುತ್ತೆ. ಸೊ ಹಾಗಾದರೆ ಎಲ್ರಿಗೂ ಒಂದೇ ರೀತಿಯಾದಂತಹ ಒಬ್ಬರೇ ಪಾಠವನ್ನು ಮಾಡ್ತಾ ಹೋಗ್ತಾರೆ, ಪಠ್ಯಕ್ರಮಗಳ ರೀತಿಯಾಗಿ ನಡೀತಾ ಹೋಗುತ್ತೆ. ಅವ್ರ ರಿಸಲ್ಟನ್ನು ನಾವು ನೋಡಿದ್ರೆ, ಅವ್ರ ರಿಸಲ್ಟು ಒಂದು ಸ್ಟೂಡೆಂಟ್ಗೆ ಇನ್ನೊಂದು ಸ್ಟೂಡೆಂಟ್ಸನ್ನು ಕಂಪೇರ್ ಮಾಡೋ ರಿಸಲ್ಟಲ್ಲಿ ತುಂಬ ಡಿಫ್ರೆನ್ಸಸ್ಗಳು, ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳು ಕಾಣ್ತಾ ಹೋಗುತ್ತೆ. ಅದರ ಕಾಂಟ್ರಿಬ್ಯೂಷನ್ಸ್ ಏನು? ಅಥವಾ ಒಂದು ಡಿಟರ್ಮಿನ್ ಆಗಲಿಕ್ಕೆ ಅಕಾಡೆಮಿಕ್ IQ ಲೆವೆಲ್, ಇಂಟೆಲಿಜೆಂಟ್ ಕೋಶೆಂಟ್ ಲೆವೆಲ್ ಒಂದು ಡಿಟರ್ಮಿನ್ ಆಗಲಿಕ್ಕೆ ಅಥವಾ ಅದು ನಿರ್ಧಾರ ಆಗಲಿಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗುತ್ತೆ? ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು ಅಲ್ಲಿ ತುಂಬ ಇರುತ್ತೆ. ಸೊ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಒಂದು ಡಿಪೆಂಡೆಂಟ್ ವೇರಿಯೇಬಲನ್ನು ನಿರ್ಧಾರ ಮಾಡೋದಿಲ್ಲ. ಅನೇಕ ವೇರಿಯೇಬಲ್ಸ್ಗಳು ಸೇರಿಕೊಂಡು ಒಂದು ಡಿಪೆಂಡೆಂಟ್ ವೇರಿಯೇಬಲನ್ನು ನಿರ್ಧಾರ ಮಾಡೋದು.
ನನಗೆ ಸ್ಟ್ರೆಸ್ ಆಗಿದೆ ಅಂತಂದ್ರೆ ಯಾವುದೋ ಒಂದು ಅಥವಾ ಎರಡು ಕಾರಣದಿಂದ ನನಗೆ ಸ್ಟ್ರೆಸ್ ಆಗಿಲ್ಲ, ಅಲ್ಲಿ 10 ಕಾರಣಗಳು ಸೇರ್ಕೊಂಡಿರುತ್ತೆ. ಆ 10 ಕಾರಣಗಳು ಸಹ ಈಕ್ವಲ್ ಆಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರೋದಿಲ್ಲ. ಆ 10 ರೀಸನ್ಸ್ಗಳು 10 ವಿವಿಧ ಪ್ಯಾಟರ್ನ್ಸ್ಗಳಲ್ಲಿ, ಡೈಮೆನ್ಷನ್ಸ್ಗಳಲ್ಲಿ ಎಫೆಕ್ಟ್ ಅನ್ನ ಮಾಡಿರುತ್ತೆ. ಐಕ್ಯೂನು ಅಷ್ಟೇನೆ. ಸೊ ಐಕ್ಯೂ ಹೊಂದಲಿಕ್ಕೆ ಎಲ್ರದ್ದು ಸಹ ವೇರಿಯೇಷನ್ಸ್ ಇದೆ ಅಂತಂದಾಗ ಅವರ ಹಿನ್ನೆಲೆ, ಅವರ ಬ್ಯಾಕ್ಗ್ರೌಂಡ್ ಏನಿದೆ, ಅವ್ರ ಬಯೋಲಾಜಿಕಲ್ ಬ್ಯಾಕ್ಗ್ರೌಂಡು, ಹೆರಿಡಿಟಿ ಬ್ಯಾಕ್ಗ್ರೌಂಡು, ಇಲ್ನೆಸ್ಸು, ನ್ಯೂಟ್ರಿಷನ್ಸು, ಸೊ ಎಲ್ಲದೂ ಸಹ ಒಂದು ಇಂಡಿವಿಜುವಲ್ಗೆ ಕಂಪೇರ್ ಮಾಡಿದ್ರೆ ಮತ್ತೊಬ್ಬ ಇಂಡಿವಿಜುವಲ್ಸ್ದು ವೇರಿಯೇಷನ್ಸ್ ಇರುತ್ತೆ. ಅಫ್ಕೋರ್ಸ್ ನಮಗೆ ಗೊತ್ತು, ವಿ ಆರ್ ಟಾಕಿಂಗ್ ಅಬೌಟ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತು. ಆದರೆ ನಾವು ಸೈಂಟಿಫಿಕ್ ಆಗಿ ಹೇಳ್ಬೇಕಲ್ಲ, ಯಾಕೆಂತಂದ್ರೆ ಇದು ರಿಸರ್ಚ್ ಆಕ್ಟಿವಿಟೀಸ್ ಅಂತ ಅಂದ್ರೆ ನಾವೇನಾದ್ರು ಒಂದು ಹೇಳಿದೀವಿ ಅಂತಾರೆ, ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕು. ಆ ಜಸ್ಟಿಫಿಕೇಶನ್ ಯಾವ ರೀತಿ ಆಗಿರ್ಬೇಕು ಅಂತ ಅಂದ್ರೆ ಸೈಂಟಿಫಿಕ್ ಮ್ಯಾನರ್ ಅಲ್ಲೇ ಇರಬೇಕು. ಇಲ್ಲಿ ಕೊಡುವಂತ ಜಸ್ಟಿಫಿಕೇಶನ್ ಏನು? ಎಸ್, ನಮಗೆ ಸ್ಟ್ರೆಸ್ ಇದೆ, ಆ ಸ್ಟ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಏನೆಲ್ಲ ಕಾರಣಗಳು ಆ ಸ್ಟ್ರೆಸ್ ಅನ್ನ ಉಂಟು ಮಾಡಿದೆ. ಹೌದು, ನಮ್ಗೆ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಒಂದ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಂತ ತೆಗೆದುಕೊಂಡಾಗ 16 or 17 ಎಷ್ಟೋ ಒಂದಿದೆ. ಐಕ್ಯೂ ಲೆವೆಲ್ ಇಷ್ಟಿದೆ, ಅಥವಾ 100, 110 ಎಷ್ಟೋ ಒಂದಿದೆ. ಅದು ಆಗ್ಲಿಕ್ಕೆ 190, 100 or 120 ಆಗ್ಲಿಕ್ಕೆ ಕಾರಣಗಳು ಹಲವಾರು ಇರ್ತಾವಲ್ಲ, ಆ ಕಾರಣಗಳನ್ನ ನಾವು ಹುಡುಕ್ತಾ ಹೋಗ್ಬೇಕು. ಅಥವಾ ಯಾವ ಕಾರಣ ಸೊ ಈ ರೀತಿಯಾದಂತಹ ಒಂದು ವೇರಿಯೇಬಲ್ಸ್ ಅನ್ನ ನಿರ್ಧಾರ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಒಂದು ಎಲಿಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅಂತ ಮೂಮೆಂಟ್ ಅಲ್ಲಿ ರಿಗ್ರೆಷನ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ರಿಗ್ರೆಷನ್ ಅನಾಲಿಸಿಸ್, ಸೊ ಇದರಿಂದ ಏನ್ ಗೊತ್ತಾಗುತ್ತಪ್ಪ ರಿಗ್ರೆಷನ್ ಅನಾಲಿಸಿಸ್ ಮಾಡೋದ್ರಿಂದ? ಸೊ ಒಂದು ರೀಸನ್ ಅಂತ ಇದೆಯಲ್ವಾ, ಒಂದು ಪರ್ಪಸ್ ಅಂತೂ ಇದೆ, ಯಾವ ಕಾರಣಗಳಿಗೋಸ್ಕರ ನಾವು ರಿಗ್ರೆಷನ್ ಅನಾಲಿಸಿಸ್ ಅನ್ನು ಯೂಸ್ ಮಾಡಬೇಕು ಅಂತ. ಸೊ ಇಲ್ಲಿ ಪರ್ಪಸ್ ಈಸ್ ವೆರಿ ಕ್ಲಿಯರ್. ದ ಪರ್ಪಸ್ ಈಸ್ ಅಕಾಡೆಮಿಕ್ ಇಂಟೆಲಿಜೆಂಟ್ ಕೋಶೆಂಟ್ 110 ನಮ್ಮಲ್ಲಿದೆ, ಅದು ಅವರೇಜ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದೀವಿ. ಆ ಇಂಟೆಲಿಜೆಂಟ್ ಕೋಶೆಂಟ್ 110 ಬರಲಿಕ್ಕೆ ನಮ್ಮಲ್ಲಿರ್ತಕ್ಕಂತಹ ಬೇರೆ ಬೇರೆಯಾದಂತಹ ಗುಣಲಕ್ಷಣಗಳು ಏನು? ನ್ಯೂಟ್ರಿಷನ್ಸ್ ಇರ್ಬೋದು, ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಇರಬಹುದು, ಪಿಯರ್ಸ್ ಗ್ರೂಪ್ ಇರ್ಬೋದು, ಕ್ಲಾಸ್ ಎನ್ವಿರಾನ್ಮೆಂಟ್ ಇರ್ಬೋದು, ಇಂಟರ್ನಲ್ ಎಕ್ಸ್ಟರ್ನಲ್ಸ್ ಎನ್ವಿರಾನ್ಮೆಂಟ್ ಇರಬಹುದು, ಪಿಯರ್ಸ್ ಗ್ರೂಪ್ ಇರಬಹುದು, ನಮ್ಮ ರೆಸಿಡೆನ್ಷಿಯಲ್ ಏರಿಯಾ ಇರಬಹುದು. ಓಕೆ, ಸೊ ನಮ್ಮ ಐಕ್ಯೂ ಡೆವಲಪ್ ಆಗಲಿಕ್ಕೆ ನಮ್ಮ ಐಕ್ಯೂ ಒಂದು ಲೆವೆಲ್ಗೆ, ಒಂದು ಅವರೇಜ್ ಲೆವೆಲ್ಗೆ ಅಥವಾ ಒಂದು ಎಬೋ ಅವರೇಜ್ ಲೆವೆಲ್ಗೆ ರೀಚ್ ಆಗಿದೆ ಅಂತ ಅನ್ನೋದೇ ಆದರೆ ಏನು ಕಾರಣ ಅದಕ್ಕೆ? ಅಥವಾ ಯಾವೆಲ್ಲ ಕಾರಣಗಳು ಕಾಂಟ್ರಿಬ್ಯೂಟ್ ಮಾಡಿದೆ, ಯಾವೆಲ್ಲ ಕಾರಣಗಳು ಅದನ್ನ ನಿರ್ಧಾರ ಮಾಡಿದೆ? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಬೈ ಯೂಸಿಂಗ್ ರಿಗ್ರೆಷನ್ ಅನಾಲಿಸಿಸ್. ರಿಗ್ರೆಷನ್ ಅನಾಲಿಸಿಸ್ಗೆ ನಮ್ಮಲ್ಲಿರ್ತಕ್ಕಂಥ ಡೇಟಾವನ್ನ ಕಂಪೈಲ್ ಮಾಡೋಕ್ಕೆ ಹಾಕಿದಾಗ ಸೊ ಯಾವ ವೇರಿಯೇಬಲ್ಸ್ಗಳು, ಸೊ ಅಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಆ ವೇರಿಯೇಬಲ್ಸ್ಗಳನ್ನು ನಾವು ಫಸ್ಟೇ ನಾವು ಡಿಟರ್ಮಿನ್ ಮಾಡಿರಬೇಕು, ನಿರ್ಧರಿಸಿರ್ಬೇಕು. ಪೂರ್ವ ನಿರ್ಧಾರವಾಗಿರುವಂತಹ ಡಿಪೆಂಡೆಂಟ್ ವೇರಿಯೇಬಲ್ಗೆ ಪೂರ್ವ ನಿರ್ಧಾರ ಆಗಿರ್ತಕ್ಕಂತಹ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಯಾವ ಪ್ರಮಾಣದ ಒಂದು ಪರಿಣಾಮವನ್ನು ಬೀರಿದೆ. ಸೊ ಇಂತಹ ಅನಾಲಿಸಿಸ್ಗೆ ರಿಗ್ರೆಷನ್ ಅನಾಲಿಸಿಸ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇವತ್ತಿನ ವೆದರು ಓಕೆ ಇಷ್ಟಿದೆ, ಒಂದು 35, 36 ಏನೋ ಇದೆ. ಆ 36 ಆಗ್ಲಿಕ್ಕೆ ಕಾರಣ ಏನು? ಬೇಸಿಗೆ ಅನ್ನೋ ಒಂದು ಕಾರಣನ? ಓಕೆ, ಬಿಸಿಲಿನ ತಾಪಮಾನ ಕಾರಣನ? ನೀರಿನ ಕೊರತೆ ಕಾರಣನ? ಮರಗಿಡಗಳ ನಾಶ ಕಾರಣನ? ಸೊ ಏನು ಕಾರಣ? ಆ ಒಂದು ಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ನಾವು ಕಾರಣಗಳನ್ನು ಹುಡುಕ್ತಾ ಹೋದ್ರೆ 16 ಕಾರಣಗಳು ಸಿಗುತ್ತೆ. 16 ಕಾರಣಗಳು ಸಿಗುತ್ತೆ. ಆ 16 ಕಾರಣಗಳು ಸೊ ಒಂದೇ ರೀತಿಯಾಗಿ ಓಕೆ, ಈಗ
ಏರ್ ಪೊಲ್ಯೂಷನ್ಗೆ ಮೋಟಾರ್ ವೆಹಿಕಲ್ಸ್ಗಳು ಇಂಥಷ್ಟು ಹೊಗೆಗಳನ್ನ ಸೂಚಿಸ್ತಾ ಇದ್ದಾವೆ. ಸೊ ಹೊಗೆಗಳನ್ನ ಸೂಚಿಸೋದ್ರಿಂದ ಸೊ ಇಂದಿಷ್ಟು ಪ್ರಮಾಣದ ಒಂದು ವಾಯು ಮಾಲಿನ್ಯ ಆಗ್ತಾ ಇದೆ. ಬರೀ ಮೋಟಾರ್ ವೆಹಿಕಲ್ಸ್ಗಳು ಮಾತ್ರನಾ? ಕಾಡು ನಾಶದಿಂದ ಆಗಿಲ್ವಾ? ಫ್ಯಾಕ್ಟ್ರಿಗಳಿಂದ ಆಗಿಲ್ವಾ? ಬೇರೆ ಇನ್ಯಾವುದೋ ಕಾರಣಗಳಿಂದ ಆಗಿಲ್ವಾ? ಸೊ ಆಗಿದೆ. ನಾವು ಓವರ್ ಆಲ್ ರಿಸಲ್ಟ್ ಅಥವಾ ರಿಸಲ್ಟನ್ನು ನಾವು ಅನಾಲಿಸಿಸ್ ಮಾಡಿದಾಗ ಅಫ್ಕೋರ್ಸ್ ಎಲ್ಲದೂ ಸಹ ಕಾರಣ ಆಗಿದೆ. ಆ ಕಾರಣಕ್ಕೆ ಯಾರು ಹೆಚ್ಚು ಕಾರಣ ಆಗಿದ್ದಾರೆ ಅಥವಾ ಯಾರು ಕನಿಷ್ಠ ಕಾರಣಗಳಾಗಿದ್ದಾರೆ ಅದನ್ನ ನಾವು ಇನ್ ಟರ್ಮ್ಸ್ ಆಫ್ ಸಿಗ್ನಿಫಿಕೆಂಟ್ ಲೆವೆಲ್ ಅಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ರಿಗ್ರೆಷನ್ ಅನಾಲಿಸಿಸ್ ಅನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಲೋಡಿಂಗ್ ಫ್ಯಾಕ್ಟರ್ಸ್ ತೋರಿಸುತ್ತೆ ನಮಗೆ ಇಷ್ಟು ಪ್ರಮಾಣದಲ್ಲಿ, ಸೊ ಈ ವೇರಿಯೇಬಲ್ ಸೊ ಇಷ್ಟು ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಸೊ ಈ ವೇರಿಯೇಬಲ್ಸ್ ಅಥವಾ ಸಬ್ ವೇರಿಯೇಬಲ್ಸ್ ಇಷ್ಟು ಪ್ರಮಾಣದಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ಸ್ ವೇರಿಯೇಷನ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ಹೀಗೆ ಒಂದಷ್ಟು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಒಂದು ಡಿಪೆಂಡೆಂಟ್ ವೇರಿಯೇಬಲ್ಸ್ ವೇರಿ ಆಗಲಿಕ್ಕೆ ಎಷ್ಟೆಲ್ಲ ಕಾರಣೀಭೂತರಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ರಿಗ್ರೆಷನ್ ಅನಾಲಿಸಿಸ್ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿಯಾಗಿ ಕೈ ಸ್ಕೋರ್ ಇದೆ. ಎರಡು ಗುಂಪುಗಳ ನಡುವೆ ಇರ್ತಕ್ಕಂತಹ ಒಂದು ಡಿಫರೆನ್ಸಸ್, ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ಸೊ ಟಿ ಟೆಸ್ಟ್ ಸಹ ಅದೇ ಮಾಡುತ್ತೆ, ಕೈ ಸ್ಕೋರು ಅದೇ ಮಾಡುತ್ತೆ ಅಂತ ಹೇಳ್ತೀರಾ. ಏನು ಡಿಫ್ರೆನ್ಸು ಕೈ ಸ್ಕ್ವೇರ್ಗೂ ಮತ್ತು ಟಿ ಟೆಸ್ಟ್ಗೂ ಇರ್ತಕ್ಕಂಥದ್ದು? ಸೊ ಕೈ ಸ್ಕ್ವೇರು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆದರೆ ಟಿ ಟೆಸ್ಟು ಪ್ಯಾರಾಮೆಟ್ರಿಕ್ ಟೆಸ್ಟ್. ಯಾವಾಗ ನಾವು ಟಿ ಟೆಸ್ಟ್ ಯೂಸ್ ಮಾಡಬೇಕು? ಡೇಟಾ ಏನಾದರೂ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಮುಖಾಂತರ ನಾರ್ಮಲ್ ರೇಂಜಲ್ಲಿ, ಓಕೆ, ಸೊ ಅಥವಾ ಪ್ರಾಬಬಿಲಿಟಿ ಏನೋ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಇದೆಯಲ್ಲ 4ರಲ್ಲಿ, ಯಾವ್ದಾದ್ರು ಒಂದು ಮೆಥಡಲ್ಲಿ ಯೂಸ್ ಮಾಡ್ತು ಅಂತಂದರೆ ಸೊ ಅಂಥ ಮೂಮೆಂಟನ್ನು ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳಾದಂತಹ ಟಿ ಟೆಸ್ಟು, ಕಾರ್ಲೇಷನ್ನು, ರಿಗ್ರೆಷನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅದೇ ಡೇಟಾ ಏನಾದರೂ ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಮೆಥಡಲ್ಲಿ ಏನಾದರೂ ಕಲೆಕ್ಟ್ ಆಗಿದ್ರೆ, ಸೊ ಏನೋ ಒಂದು ರಿಸಲ್ಟ್ ಏನೋ ಬಂದಿದೆ, ವಿ ಆರ್ ನಾಟ್ ಹಿಯರ್ ಟಾಕಿಂಗ್ ಅಬೌಟ್ ರಿಸಲ್ಟ್ ಅಂಡ್ ಆಲ್, ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಪ್ರೊಸೀಜರ್, ಪ್ಲಾನ್ ಅಂಡ್ ಪ್ರೊಸೀಜರ್ಸ್. ಆ ಪ್ರೊಸೀಜರ್ಸ್ ಅಂದರೆ ಅಥವಾ ಒಂದು ಪ್ಲಾನ್ಸು ಓಕೆ, ಸೊ ಎಷ್ಟು ಸಿಗ್ನಿಫಿಕೆಂಟ್ ಅನ್ನ ಹೊಂದಿದೆ, ಅದು ಹೇಗೆ ತನ್ನದೇ ಆದಂತಹ ಮಹತ್ವಗಳನ್ನು ಹೊಂದುತ್ತಾ ಹೋಗುತ್ತೆ, ಎಷ್ಟು ಪ್ರಮಾಣದ ಒಂದು ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ ಅಥವಾ ಹೊಂದುತ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಅಸೆಸ್ ಮಾಡಬೇಕಲ್ಲ. ಆ ಅಸೆಸ್ ಮಾಡಲಿಕ್ಕೆ ರಿಗ್ರೆಷನ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ರಿಗ್ರೆಷನ್ ಅನಾಲಿಸಿಸ್ ಬಹಳ ಪ್ರಮುಖವಾದಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡು. ಇದು ಒಂದು ವೇರಿಯೇಬಲ್ಸು ಯಾವ ರೀತಿಯಾಗಿ ಕೆಲಸವನ್ನು ಪ್ರೋಸೆಸ್ಸನ್ನು ಮಾಡುತ್ತೆ, ಅದು ಇಂಡಿಪೆಂಡೆಂಟ್ ವೇರಿಯೇಬಲ್ಲ, ಡಿಪೆಂಡೆಂಟ್ ವೇರಿಯೇಬಲ್ಲ. ಡಿಪೆಂಡೆಂಟ್ ವೇರಿಯೇಬಲ್ ಆಗಿತ್ತು ಅಂತಂದರೆ ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಅಥವಾ ಯಾವುಗಳಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಇನ್ಫ್ಲೂಯೆನ್ಸ್ ಆದ ಮಾತ್ರಕ್ಕೆ ಯಾವುದು ಹೆಚ್ಚಿನದಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇದೆಲ್ಲ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಇದು ಸಿಚುಯೇಷನಿಂದ ಸಿಚುಯೇಷನ್ಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ. ಓಕೆ, ಸೊ ಹೀಗೆ ಬದಲಾದಂತಹ ಕಾಲಘಟ್ಟದಲ್ಲಿ ಬದಲಾದಂತಹ ಸಂದರ್ಭ, ಬದಲಾಗಿರ್ತಕ್ಕಂತಹ ಒಂದು ಸನ್ನಿವೇಶ, ಸೊ ಇವುಗಳ ನಡುವೆ ನಾವು ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಓಕೆ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳು ಇದೆಲ್ಲದರಲ್ಲೂ ಅದು ಎಲ್ಲ ಆಸ್ಪೆಕ್ಟ್ಗಳನ್ನು ನಾವು ನೋಡಿದ್ರೆ ಕಾಣ್ತಾ ಹೋಗುತ್ತೆ. ಕಾರಣ ಎಷ್ಟೇ, ನಮ್ಮಲ್ಲಿ ಬೈ ನೇಚರ್ ದೇರ್ ಮಸ್ಟ್ ಬಿ ಸಮಥಿಂಗ್ ಏನೋ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ ಇರೋ ಕಾರಣಗಳಿಗೋಸ್ಕರ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ಸ್ಗಳಲ್ಲಿ ವ್ಯತ್ಯಾಸಗಳು ಆಗೋದನ್ನು ಸಹ ನಾವು ಕಾಣ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ವಸ್ತು ವಿಷಯ. ಇಲ್ಲಿಗೆ ಸಮಯ ಮುಗಿದಿದೆ. ಎಲ್ಲರಿಗೂ ಧನ್ಯವಾದ.